ಒಂದು ಹೇಳ್ತಕ್ಕೆ ಕೇಳ್ರಿ, ಈ ಹೋರಿ ನನಗೆ ಸಹಾಯ ಮಟ್ಟ ಮನೆ ಬಿಟ್ಟು ಬಿಡ್ಸ ಇಲ್ಲ. ಆದ್ರೆ ಮಕ್ಕಳು ವಯಸ್ಸಿ ಬಂದಾರ, ಮನೆ ಕಟ್ಬೇಕು ಅಂತ ಕೊಡ್ಬೇಕು ಅಂತ ಅದದ್ದು. ಅದೇ ಬಿಟ್ರೆ ಎಂದು ಕೊಟ್ಟೇ ತೀರ್ಬೇಕು ಅನ್ನೋ ಲೆಕ್ಕಾಚಾರದಾಗಿಲ್ಲ. ಅದು ಮನಸ್ಸು ಬರ್ತತ ಇಲ್ಲ, ಒಟ್ಟು ಗೊತ್ತಿಲ್ಲ. ನನ್ನ ರೇಟ್ ಬಂದ್ರೆ ನಾನು ಬಿಡ್ತಾನೆ, ಕೊಟ್ಟೆ ಅಂದ್ರೆ ಅವನ ಹೆಸರಿನ ಮೇಲೆ ಅವ್ನು ನೆರಳು ಮಾಡ್ಬೇಕು. ಪಿ ಹೋರಿ ಒಳಗೆ ಎಲ್ಲೆಲ್ಲಿ ಪಿ ಹರ್ಸ್ಕೊಂಡಾಗಿರೋಂಥ ಹೋರಿ ಅಂದ್ರೆ ಬಿಸ್ತಳ್ಳಿ ಗೌಡ್ರ ಹುಲಿ ಅಂದ್ರೆ ಬೇರೆ ಯಾವುದೂ ಅಲ್ಲ. ಹುಲಿಗೆಂಕೊಪ್ಪದ ಹಬ್ಬಕ್ಕೆ ಹೋರಿ ಹೊಂಟತ್ನ ನನ್ನ ಹತ್ರ ₹1 ದುಡ್ಡಿದ್ದಿಲ್ಲ. ಇದು ದನನಳ್ಳಿ ಹಬ್ಬಕ್ಕೆ ಹೊಂಟೊತ್ನಾಗ ಹುಲಿಗೆಂಕೊಪ್ಪದ ಹಬ್ಬದಾಗ 3.5 ಗ್ರಾಮಿನ ಬಂಗಾರ ಕೊಟ್ಟಿದ್ರು. ಬಂಗಾರ ಅಂಗಡಿ ಆಟ ಇಟ್ಬಂದು ದನನಳ್ಳಿ ಹೋರಿ ಹಾಕಿದ್ ನೋಡ್ರಿ. ಅಂದ್ರೆ ದುಡ್ಡು ಬಂಗಾರ ಏನು ಮಾಡಿಲ್ರಿ ನಾವು. ಏನಿದ್ರೆ ಹಬ್ಬದ ಹೋರಿ ಸಿಂಗಾರ. ಇವತ್ತಿಗೆ ಮನೆ ಕಟ್ಟಕ್ಕಾಗಿಲ್ಲ ಇಲ್ರಿ. ನನಗೆ ಹಬ್ಬದ ಹೋರಿ ಅಂದ್ರೆ ಭಾರಿ ಖುಷಿ ರೀ. ಆ ಖುಷಿ ಬರ್ತದೆ ನೋಡ್ರಿ ಕಣ್ಣೀರು. ಅದೇನೈತಿ ರೀ, ನಾನು ನಿತ್ಯ ಅಂದ್ರೆ ಹಿಂಗೆ ಕಾಲು ಕೆದರ್ತಾವ್ರಿ. ಆ ಕಾಲು ಕೆದ್ರಿ ಮಾತ್ರ ಹೋರಿ ಮಾತ್ರ ಬಿಡಲ್ಲ. ಸಣ್ಣ ಪುಟ್ಟ ಚೆಟ್ಟು ಹಾಕಿದ್ರೆ ನಡೆಯೋದು ಅಲ್ರಿ. 17 kg ಐತಿ ಇದು ಚೆಟ್ಟು. ಅದು ಫಸ್ಟಿಂಗ್ ಚೆಟ್ಟು ಅದು ಮಾಡೋದು ಇದಕ್ಕೆ ಬೊಗ್ಲಿ ಅಂದು 22 kgದು ಚೆಟ್ ಮಾಡಿಸಿದ್ದೆ ಇದಕ್ಕೆ. ಹೋರಿ ಯಾ ಕಡೆಗೆ ಹಾಕೋದಲ್ಲ, ಡೈಲಿ ಹಬ್ಬ ಐತಿ ಅಂದ್ರೆ ಹಾಕಮಗನ್ರಿ. ನಿಯತ್ತಿನ ಬಹುಮಾನ ಇನ್ನು ಕೊಡಕತ್ತಲ್ಲ ಅಲ್ಲ, ಅದೇ ಬೇಜಾರು ರೀ ನನಗೆ ಹಬ್ಬದ ವಿಚಾರದೊಳಗೆ. ಯಾಕಂದ್ರೆ ಒಂದು ಹೋರಿ 2 ಹೋರಿ ಅಲ್ಲ, ಇದು 44ನೇ ಹೋರಿ. ಇದು ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಹೋರಿ ಹೆಸರನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಅತಿ ಹೆಚ್ಚು ಕಮೆಂಟ್ ಬಂದರೆ ಖಂಡಿತ ಆ ಹೋರಿ ವಿಡಿಯೋನ ನಾವು ಸಂದರ್ಶನ ಮಾಡ್ತೀವಿ. ನಮಸ್ಕಾರ ಕರ್ನಾಟಕ. ಹೋರಿಗಳ ಸಂದರ್ಶನ ಮಾಡ್ತಾ ಹೋಗ್ತಿದ್ದೀವಿ. ಕೆಲವೊಂದು ಹೋರಿಗಳು ಜನದ ಕಣ್ಣಿಗೆ ಕಾಣಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಿದ್ದೀವಿ. ಕೆಲವೊಂದು ಹೋರಿಗಳು ಆಲ್ರೆಡಿ ತುಂಬ ಜನಕ್ಕೆ ಕಂಡಿದ್ದಾವೆ, ಬಟ್ ಹೋರಿ ಮಾಲೀಕರು ಆ ಹೋರಿಗಳ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಉದ್ದೇಶಕ್ಕೆ ಮಾಡ್ತಿದ್ದೀವಿ. ಬಟ್ ಈಗೀಗ ತೊಗೊತಾ ಇರೋ ಹೋರಿಗಳು ಹೈಲೈಟ್ ಆಗಬೇಕು ಹೋರಿ ಹಬ್ಬದಲ್ಲಿ. ಏಕೆಂದರೆ ಕೆಲವೊಂದು ಹಬ್ಬಗಳನ್ನ ಮಾಡ್ಕೊಂಡು ಬಂದಾಗ ನಾವು ನೋಡಿರ್ತೀವಿ ಆ ಹೋರಿಗಳನ್ನು, ಈ ಹಬ್ಬ ಚೆನ್ನಾಗಿ ಮಾಡಿರುತ್ತೆ, ಬಟ್ ಜನಗಳು ಅಥವಾ ನೀವುಗಳು ನೋಡ್ತಾ ಇರೋರು ಸಪೋರ್ಟ್ ಸಿಗ್ತಾ ಇರಲ್ಲ. ಮುಂದಿನ ಅಖಾಡದಲ್ಲಾದರೂ ಹೋರಿ ಮಾಲೀಕರು ಏನು ಹೇಳ್ತಾರೆ ಅನ್ನೋ ಒಂದು ಥಾಟ್ ಮೈಂಡಲ್ಲಿ ಇಟ್ಕೊಂಡು ತಡಿ ನೋಡೋಣ, ಈ ಹೋರಿ ವಿಡಿಯೋ ನೋಡೋಣ ಹೇಗೆ ಹಬ್ಬ ಮಾಡುತ್ತೆ, ಆ ಉದ್ದೇಶಕ್ಕಾದರೂ ಇಂಥ ಹೋರಿಗಳನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ನಮ್ಮದಾಗುತ್ತಷ್ಟೇ. ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೋಡಿದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮಾಲೀಕರಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ಏನು ಅನ್ಸುತ್ತೆ ಸರ್, ಫಸ್ಟ್ ಆಫ್ ಆಲು ನಿಮ್ಮ ಹೆಸರು, ನಿಮ್ಮ ಏನು ವೃತ್ತಿ, ಅದ್ರ ಬಗ್ಗೆ ಪರಿಚಯ ಮಾಡಿಕೊಡಿ. ಆಮೇಲೆ ನಾನು ಹೋರಿ ಬಗ್ಗೆ ಬರ್ತೀನಿ. ಫಸ್ಟು ನೀವು ಏನು ಮಾಡ್ತಿರೋದು, ನಿಮ್ಮ ಹೆಸರು, ಫಸ್ಟ್ ಯಾವ ಊರು ಹೇಳಿ. ಬಿಸ್ಲೆಹಳ್ಳಿ. ಸ್ವಲ್ಪ ಜೋರಾಗೆ ಮಾತಾಡಿ. ನಮ್ಮೂರು ಬಿಸ್ಲೆಹಳ್ಳಿ. ನಾವು ಸುಮಾರಷ್ಟು ಭಾಳ ದಿವಸದಿಂದ ಹಬ್ಬದ ಹೋರಿ ಕಟ್ಕೊಂತನ ಬಂದಾಗವಿ. ಕಮ್ಮಿ ಅಂದ್ರೆ ಒಂದು 30 ವರ್ಷದಿಂದ ಒಂದು 45 ಹೋರಿ ಕಟ್ಟೇನೆ ಹಬ್ಬದ ಹೋರಿನ. ಯಾವ ಊರಿಗೆ ಹೋದರೂ ಬಹುಮಾನ ಯಾವ ಅಕ್ಷರಲ್ಲಿ ನಮಗೆ ಬಹುಮಾನ ಕೊಟ್ಟಲ್ಲ, ಏನು ಕೊಟ್ಟಲ್ಲ. ಹೋರಿ ನಮ್ಮ ಊರಿಗೆ ಚೆನ್ನಾಗಿ ಹಬ್ಬ ಮಾಡಿದ್ರೆ ಅಷ್ಟೇ ಸಾಕು ಅಂತ ನಾವು ಖುಷಿಪಟ್ಟು ಹಬ್ಬ ಮಾಡ್ಕೊಂಬಂದೇವಿ. ಈಗ ನಾನು ಬಂದೆ ಬೆಳಗ್ಗೆ, ಟಮಟೆ ಹಣ್ಣು ಹರಿಯಕ್ಕೆ ಹೋಗಿದ್ರಿ. ಹೌದ್ರಿ. ಏನು ಅನ್ಸುತ್ತೆ ಟಮಟೆ ಹಣ್ಣು ಹರಿಯೋದಕ್ಕೂ ಅಥವಾ ಅಖಾಡಗಳಲ್ಲಿ ಹೋರಿ ಹರಿಯೋದಕ್ಕೂ ಹೆಂಗೆ ಅನ್ಸುತ್ತೆ? ಅಲ್ಲಲ್ರಿ, ನಾವು ಪಕ್ಕ ರೈತರು ಹೌದಾ, ಅದಕ್ಕಾಗಿ ನಾ ಹಬ್ಬದ ಹೋರಿ ಕಟ್ಕೊಂಡು ನಮಗೆ ಒಂದು ಹೊತ್ತು ಊಟಕ್ಕಿಲ್ಲಿದ್ರು ಹೋರಿ ಕಟ್ಟಿ ಹಬ್ಬ ಮಾಡ್ತಾ ಇದ್ದಾನ್ರಿ. ಆ ಖುಷಿ ಕೊಡ್ತಿದ್ಯಾ ಅಂತ? ನಿಮ್ಮ ಹೋರಿ ಕೊಡ್ತಿರ್ಬೋದು ನಿಮಗೆ ಹಬ್ಬಗಳಲ್ಲಿ. ಹೌದೌದ್ರಿ. ಬಟ್ ಹೋರಿ ಹಬ್ಬ ಆ ಖುಷಿ ಕೊಡ್ತಿದ್ಯಾ ನಿಮಗೆ? ಭಾಳ ಖುಷಿ ಕೊಡ್ತಾ ಇದ್ರಿ. ನನ್ನ ಪಾಯಿಂಟ್ ಅರ್ಥ ಆಗಿಲ್ಲ ನಿಮಗೆ. ಅಲ್ಲಲ್ಲ, ಹಬ್ಬದೊಳಗೆ ನಮಗೆ ಹೋರಿ ಒಟ್ಟು ಆ ಬಹುಮಾನ ಕೊಡ್ತಾರೋ ಬಿಡ್ತಾರೋ ಆ ಸೆಕೆಂಡರಿ, ಆ ಅಕ್ಷಿ ಒಳಗೆ ನಮ್ಮ ಹೋರಿ ಹಬ್ಬ ಮಾಡಿ ಬಂತು ಅಂದ್ರೆ ಅಷ್ಟ ಖುಷಿ ಪಟ್ಟು ಅಷ್ಟ ಕಣ್ಣೀರು ಹಾಕಿ. ಅಲ್ಲ, ಹೋರಿ ಕೊಡ್ತಿದೆ ನಿಮಗೆ, ಆ ಖುಷಿ ಕೊಡ್ತಿದೆ. ಹೌದ್ರಿ. ಇವತ್ತು 1 ರೌಂಡೋ 2 ರೌಂಡೋ ನಿಮ್ನ ಕುಣಿಸುತ್ತದು. ಹೌದ್ರಿ. ಆ ಖುಷಿ ನಿಮ್ಗೆ ಹೊರಗೆ ಬಂದಾಗ ಕೊಡ್ತಿದೆ. ಬಟ್ ಹೋರಿ ಹಬ್ಬ ಆ ಖುಷಿ ಕೊಡ್ತಿದ್ಯಾ ನಿಮಗೆ? ಭಾಳ ಖುಷಿ ಕೊಡ್ತೈತ್ರಿ ಹಬ್ಬ.
ಹೋರಿ ಖುಷಿ ಕೊಡೋದು ಡಿಫ್ರೆಂಟ್. ಹೋರಿ ಹಬ್ಬದಲ್ಲಿ ನಿಮ್ಮ ಹೋರಿ ನಿಮಗೆ ಖುಷಿ ಕೊಡ್ತಾ ಇದೆ. ಹಾಂ ಟೋಟಲ್ ಒಂದು ಈಗ ಎಕ್ಸಾಂಪಲ್ ಬಿಸ್ಲೆಹಳ್ಳಿಲಿ ಒಂದು ಹಬ್ಬ ಇಟ್ಟಿದ್ದಾರೆ, ಹೌದು ನಿಮ್ಮ ಹೋರಿ ತುಂಬಾ ಚೆನ್ನಾಗಿ ಬಂತು, ಬಂತು. ನಿಮಗೆ ಆ ಖುಷಿ ಇದೆ. ಫೈನಲ್ ಆಗಿ 5:30 ಮೇಲೆ ಒಂದು ಲಿಸ್ಟ್ ಬಿಡ್ತಾರೆ, ಗೊತ್ತಾಯ್ತಾ ನಿಮ್ಗೆ? ನಾನು ಹೇಳಿದ್ದು ಬಹುಮಾನ ಸೊ ಅದು ಹೋರಿ ಹಬ್ಬದ ಖುಷಿ. ಹಾಂ ಹೌದು ಯಾರಿಗೇ ಆಗ್ಲಿ ಹೋರಿ ಹಬ್ಬದ ಖುಷಿ ಅಂದ್ರೆ ಆ ಬಹುಮಾನದ ಲಿಸ್ಟು. ಇನ್ನೊಂದೇನು ಅಂದ್ರೆ ಈಗ ನೀವು ಒಂದು ಹಸಿರು ಟವಲ್ ಹಾಕೊಂಡಿದ್ದೀರಾ, ಹೌದ್ರಿ ಈಗ ನೀವು ಹಸಿರು ಟವಲ್ ನೆಕ್ಸ್ಟ್ ಹಬ್ಬಕ್ಕೆ ನೀವು ಹೋದಾಗ ಬಿಸ್ಲೆಹಳ್ಳಿ ಗೌಡ್ರ ಹೋಲಿ ಅಂತ ಕೂಗ್ತಾರೆ ಎಲ್ಲೋ ಒಂದ್ ಹತ್ರ, ಎಲ್ಲ ಕಡೆ ಆ ಹಸಿರು ಟವಲ್ ಎದ್ದಾಗ ನೀವು ಬಹುಮಾನದ ಲಿಸ್ಟಿಗೆ ಅವಾಗ ಖುಷಿ ಪಡಲ್ಲ. ಹೋರಿ ಹಬ್ಬದಿಂದ ನಿಮಗೊಂದು ಖುಷಿ ಸಿಗುತ್ತೆ ಅವಾಗ. ಆ ಪ್ರಶ್ನೆ, ಆ ಖುಷಿ ಸಿಗ್ತಿದ್ಯಾ ಅಂತ? ಇಲ್ಲ, ಹಬ್ಬದ ಖುಷಿ ಅನ್ನೋದು ಸುಮಾರಷ್ಟು ಹಬ್ಬದಲ್ಲಿ ಹೋಗ್ಯಾವ್ರಿ. 2 ಅಕ್ಷಿ ಒಳಗೆ ಮಾತ್ರ ನಿಯತ್ತಿನ ಬಹುಮಾನ ಕೊಟ್ಟಾರ, ನಿಯತ್ತಿನ ಖುಷಿನೂ ಕೊಟ್ಟಾರ ಹಬ್ಬದೊಳಗೆ. ಹುಲ್ಲಿನ ಕೊಪ್ಪ ಪ್ರಸನ್ನರು ಅಂತಂದು ಹಬ್ಬ ಇಟ್ಟಿದ್ರು. ನಮ್ಮ ಊರಿ ಬೆಳಗ್ಗೆ ಬಂದದ್ದು ಅಂದ್ರೆ ಅಲ್ಲೇ ಪ್ರಸನ್ನರಿಂದಾನೆ. ಅಲ್ಲಿ ಮಾತ್ರ ಫಸ್ಟ್ ಉಂಗುರ ಕೊಟ್ಟಿದ್ರು. ಆಮೇಲೆ ನೆಕ್ಸ್ಟ್ ಹಳ್ಳಿ ಬೈಲು ಅಂತ ಅಂದು, ಹಳ್ಳಿ ಬೈಲು ಒಳಗೆ ಬಂಪರ್ ಬೈಕ್ ಕೊಟ್ಟರು. ತಿರ್ಗಾ ಸುಮಾರಷ್ಟು ಜಾಗಕ್ಕೆ ಹಬ್ಬಕ್ಕೆ ಹೋರಿ ಒಯ್ದರು, ಯಾವ ಊರಲ್ಲಿ ಏನೂ ಕೊಡಲಿಲ್ಲ. ಆ ದನಗನಹಳ್ಳಿಯಾಗ ಮಾತ್ರ 3 ರೌಂಡು 2 ರೌಂಡು ಬಿಟ್ಟರಿಗೆ ಬೈಕು ಅದನ್ನು ಕೊಟ್ಟರು. ಬೈಕ್ ಕೊಟ್ಟರು, ಟ್ಯಾಕ್ಟ್ರಿ ಕೊಟ್ಟರು, ಎಲ್ಲ ಕೊಟ್ಟರು. ಇದೇ ಊರಿನ ನಾನು 4 ರೌಂಡ್ ಬಿಟ್ಟೆ, ಅಲ್ಲಿ ಏನೂ ಬಹುಮಾನ ಕೊಡಲಿಲ್ಲ. ಮಳಗಾವ್ನೊಳಗೂ ಅಲ್ಲಿ 5 ರೌಂಡ್ ಹೋರಿ ಬಿಟ್ಟೆ, ಆ ಮಳಗಾವ್ನೊಳಗೂ ಅಲ್ಲಿ ನಮಗೆ ಬಹುಮಾನ ಕೊಡಲಿಲ್ಲ. ಬರ್ತೀನಿ ಸರ್, ಅದಕ್ಕೆ ನೆಕ್ಸ್ಟ್ ಬರ್ತೀನಿ ನಾನು. ಫಸ್ಟ್ ಒಂದು ಸ್ವಲ್ಪ ಹೋರಿ ಬಗ್ಗೆ ತಿಳ್ಕೊಂಬಿಡೋಣ. ಎಲ್ಲಿಂದ ತೊಗೊಂಬಂದಿದ್ದು ಹೋರಿ? ಇದು ಗಂಗಾವತಿಯಿಂದ ತಂದದ್ರಿ. ಆ ಕಡೆ ಓಕೆ, ಕೊಪ್ಪಳ ಸೈಡ್ ಗಂಗಾವತಿ ಅಂತ ಅಂದ. ಅಲ್ಲಿ ಹೋರಿ 4 ಜನ ಸೇರಿ ಹೋಗಿದ್ವಿ. ನನಗೆ ಯಾವ ಹೋರಿನೂ ಇಷ್ಟ ಆಗಿದ್ದಿಲ್ಲ. ಲಾಸ್ಟಿಗೆ ಒಂದು ಹೋರಿ 4 ಹೋರಿ ತಗೊಂಡ್ರು ನಮ್ಮೂರವರು. ನನಗೆ ಇಷ್ಟ ಇದ್ದಲ್ಲ, ಹೇರ್ಕೊಂಡು ಹೊಂಟೋದ್ರು ಹೋರಿನ. ಲಾಸ್ಟಿಗೆ ನಾನು ಒಂದು ಯಾರಿಗಾರ ಆತು ಒಂದು ಕರೋನಾರ ಒಯ್ಯೋಣ ಅಂತಂದು ತಗೊಳಕಂತ ಹೊಂಟಿದ್ದೆ. ಅಲ್ಗೌಡ್ರ ನೀವು ಇಂಥ ಹೋರಿ ಕರುಗಳು ಇದು ಮಾಡಕತ್ತೀರಿ ಅಂತ ಅಂದರು. ನನಗೆ ಬೇಕಾದ ಹೋರಿ ಯಾವ ಸಿಗಲಿಲ್ಲಪ್ಪ ಹಿಂಗೆ ಅಂದೆ. ಆ ದನ್ನೊಳಗೆ ಇದಿತ್ತು, ಮತ್ತು ಅದನ್ನು ಕೊಡ್ತವೆ ಅಂದ್ರೆ ಅದು ಕೇಳಿ ರೇಟ ನಾ ತಗೊಂತಾನೆ ಅಂದೆ. ಆತ ಒಂದು ಅವರು ರೇಟ್ ಹೇಳಿದರು, 60,000 ಹೇಳಿದರು ಲಾಸ್ಟು. ನಾನು ಒಂದ ಮಾತಿಗೆ 40,000 ಕೇಳಿದೆ. ಲಾಸ್ಟಿಗೆ 50,000ಕ್ಕೆ ಹೋರಿ ವ್ಯಾಪಾರ ಆಯ್ತು. ವ್ಯಾಪಾರ ಆದ್ಮ್ಯಾಕೆ ರಾತ್ರಿ 9:30 10 ಗಂಟೆ ಆದರೂ ಹೋರಿ ಹಿಡ್ಕೊಡಕ್ಕೆ ರೆಡಿ ಇಲ್ಲ. ಮಿಣಿ ಗಿಣಿ ಎಲ್ಲ ತಂದವಿ. ಆಮೇಲೆ ರಾತ್ರಿ 11 ಗಂಟೆಗೆ ಹೋರಿ ಹಿಡಿದು ಕೊಟ್ರು ನಮಗೆ ಇದನ್ನು. ಅಂದರೆ ಈಗ ಎಷ್ಟು ವರ್ಷದ ಹಿಂದೆ ತೊಗೊಂಬಂದಿದ್ದು ನೀವು? ಇದು 2022. ಅಂದರೆ ಇಲ್ಲಿಗೆ ಈಗ 4ನೇ ವರ್ಷ ಕಂಟಿನ್ಯೂ, 4ನೇ ವರ್ಷ ಕಂಟಿನ್ಯೂ. ಈಗ ನೀವು ಹೇಳಿದ್ರಲ್ವಾ ನಿಮಗೆ ಇಷ್ಟ ಆಗಲಿಲ್ಲ ಹೋರಿ ಅಂತ. ಈಗ ಒಂದು 50 ಎತ್ತುಗಳು ಸೇರಿದಾವೆ ಇಲ್ಲಿ. ಹೌದ್ರಿ, ಒಂದು 50 ಎತ್ತುಗಳು ಇಲ್ಲೇ ಒಂದು ಮಾರ್ಕೆಟ್ ಅಂತ ಜಸ್ಟ್ ಹಂಗೆ ಒಂದು ಇಮ್ಯಾಜಿನೇಷನ್. ಹೌದು. ಈ ಹೋರಿನ ಚೂಸ್ ಮಾಡ್ತೀರಾ ನೀವು ಅಲ್ಲಿ ಹೋದಾಗ? ಈ ಹೋರಿ ನಮಗೆ ಬೇಕು ಅಥವಾ ನಾನು ನೋಡ್ತಾ ಇರೋ ಹೋರಿ ಇದೆ ಹೌದು ಅನ್ನಕ್ಕೆ ಯಾವ ಥರ ಚೂಸ್ ಮಾಡ್ತೀರಾ? ಇಲ್ರಿ, ನಾನು ಹೋರಿ ನೋಡಿದೆ ಅಂದ್ರೆ ಈ ಹೋರಿ ಆಯ್ತು, ಈ ಹೋರಿ ಆಯ್ತು, ಅದೇನೈತಿ ರೀ, ನಾನು ನಿತ್ಯ ಅಂದ್ರೆ ಹಿಂಗೆ ಕಾಲು ಕೆದರ್ತಾವ್ರಿ. ಆ ಕಾಲು ಕೆದ್ರಿ ಹೋರಿ ಮಾತ್ರ ಬಿಡಲ್ಲ, ಎಷ್ಟು ಹೇಳಿದ್ರು ಬಿಡಲ್ಲ. ಅಂದರೆ ನೀವು ಇದು ಬಂದು ಆ ಹೋರಿ ಕೊಡ್ತೀರಿ ಅಂತ ನಾ ಕೇಳಿದೆ. ಅವಾಗ ಕಾಲು ಕೆದರ್ತ ಖರೀದಿ ಮಾಡಿದೆ. ಈ ಹೋರಿನೂ ಅಷ್ಟೇ, ಇದು ಕಾಲು ಕೆದರ್ತು, ಅಲ್ಲೇ ವ್ಯಾಪಾರ ಮಾಡಿದೆ. ಎಷ್ಟು ಹೇಳಿದ್ರು ಬಿಡಲ್ರಿ ಅದನ್ನ. ಅಲ್ಲ, ಈಗ ನಿಮ್ಮ ಕಣ್ಣಲ್ಲಿ ಒಂದು ನೀರು ಬರ್ತಾ ಇದೆ. ಹೌದ್ರಿ. ಖುಷಿಗೋ ಅಥವಾ ಹೋರಿ ಹಬ್ಬದಿಂದ ನನಗೆ ಇನ್ನೂ ಏನೋ ಒಂದು ಸಿಗ್ತಾ ಇಲ್ಲ ಅಥವಾ ಸಿಗಬೇಕು ಅನ್ನೋ ಕಾರಣಕ್ಕೋ ಯಾವುದಕ್ಕೆ, ಯಾಕೆ ಅಂತ? ಇಲ್ರಿ, ನನಗೆ ಹಬ್ಬದ ಹೋರಿ ಅಂದ್ರೆ ಭಾರಿ ಖುಷಿ ರೀ. ಆ ಖುಷಿ ಬರ್ತದೆ ನೋಡ್ರಿ ಕಣ್ಣೀರು, ಬೇರೆ ಅದಕ್ಕೂ ಅಲ್ಲ. ಬೇಕಾದಷ್ಟು ಹಬ್ಬ ಮಾಡೇನಿ. 72 kg ಕಟ್ಟಿ ಹಬ್ಬ ಮಾಡೇನ್ರಿ ಒಂದು ಹೋರಿಗೆ ನಾನು, ಡಾಗಿನ ಹೋರಿಗೆ. ಆ ಊರಿಗೆ ಬೆಳಲಿಂಕೇರಿ ಹಬ್ಬಕ್ಕೆ ಹೋಯ್ದ್ರೆ 5 ರೌಂಡ್ ಹೋರಿ ಬಿಟ್ಟೆ. ಲಾಸ್ಟಿಗೆ ಯಾವುದೇ ಹೋರಿ ಬಹುಮಾನ ಕೊಟ್ಬಿಟ್ರು. ಮನ್ಸಿಗೆ ಸಂಬಂಧ ಭಾರಿ ನೋವು ಆತು. 72 kg ಕಟ್ಟೇನ್ರಿ. ಎಲ್ಲೆಲ್ಲಿ ಬರೀ ಕೊಬ್ಬರಿ, ಮಕಾಡದಿಂದ ಹಿಡಿದು ಎಲ್ಲ ಬೈನ ಬಾಲ್ದಿಂದ ಹಿಡಿದು ಕೊಬ್ಬರಿ ಕಟ್ಟಿದ್ದೆ. ಭಾರಿ ಹೋರಿ ಅದು. ಅಂತ ಹೋರಿ ಇದು ಸಿಕ್ಕತ್ರಿ. ಇದು ಯಾಕ್ರೆ ಅಲ್ಲ, ಇದು ಅಂತ ಹೋರಿ ಇದು ಸಿಕ್ಕತ್ರಿ. ಇದಕ್ಕೆ ಏಟ್ ಕೊಬ್ಬರಿ ಹೆಣದ್ರು ಕೊಬ್ಬರಿಯಾಗ ಹಂಗೆ ಹೋಗೈತೆ ನೋಡ್ರಿ. ಇದು ಕೊಬ್ಬರಿ ಕೂಡ ಹೋರಿ ಮಾತ್ರ ಅಲ್ಲ, 70-80 kg ಕಟ್ಟಿದ್ರೆ ಹೈ ಅನ್ನಂಗಿಲ್ಲ ಇದು ಹೋರಿ. ಆ ರೀತಿ ಭಾರಿ ಹಬ್ಬ ಮಾಡ್ತೈತಿ. ಈಗ ಇದನ್ನ ತಂದು ಯಾವ ಹಬ್ಬಕ್ಕೆ ಫಸ್ಟ್ ಹಾಕಿದ್ ನೀವು?
ನಾವು ಫಸ್ಟ್ ಹಾಕಿದ್ದು ರಾಣೆಬೆನ್ನೂರು ಅಖಾಡಕ್ಕೆ. ರಾಣೆಬೆನ್ನೂರು ಅಖಾಡ ಹೆಂಗಿದೆ ಈಗ? ರಾಣೆಬೆನ್ನೂರು ಈಗ ರೀಸೆಂಟ್ ಆಗಿ ಮಾಡಿದ್ದು ನೀವು ದಾಸನಕೊಪ್ಪ. ಫಸ್ಟ್ ನಾವು ಇದನ್ನ ಮಾಡಿದ್ದಿಲ್ಲ, ಪಿ ಪಿ ಏರ್ಸಿದ್ದಲ್ರಿ, ಬಕ್ಕದಾಗ ಬಿಟ್ಟಿದ್ವಿ. ರೌಂಡ್ ಅಲ್ಲೇ ಬಿಟ್ಟದ್ ನಾವು ಎತ್ತಿ ಹಿಡ್ಕೊಂಡು ಹೋಗಿ. ಫಸ್ಟ್ ರೌಂಡ್ ಬಕ್ಕದಾಗೆ ಬಿಟ್ವಿ, ಚೆನ್ನಾಗ್ ಬಂತು. ಸೆಂಟ್ರಿ ಬಂತು ನಮಗೆ. ಅದ್ ಆ ಕಡೆ ಈ ಕಡೆ ಆಕ್ಷನ್ ಏನ್ ಮಾಡ್ಲಿಲ್ಲ. ನಾವು ಪಿ ಪಿ ಹೊರ್ಸಿದ್ರು ಹೋರ್ಬೋದನ ಅಂತ ನಮಗೆ ತಲೆ ಬಂತು. ಅಲ್ಲಿಂದ ಇದಕ್ ಹಾಕಿದ್ವಿ, ಅದು ಮಳೂರು. ಇಲ್ಲಿ ಮಳೂರಿಗೆ ಹಾಕಿದ್ವಿ. ಮಳೂರಾಗ 2 ರೌಂಡ್ ಬಾರಿ ಚೆನ್ನಾಗ್ ಬಂತು. ಅಲ್ಲಿ ಬಕ್ಕದಾಗೆ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿಂದ ಹಂಗೆ ಪಿ ಪಿ ಹುಲಿನ ಕೊಪ್ಪದ ಹಬ್ಬಕ್ಕೆ ಹಾಕಿದ್ವಿ. ಹುಲಿನ ಕೊಪ್ಪದ ಹಬ್ಬಕ್ಕೆ ಹಾಕಿದ್ವಿ. ಓಡ್ಸೋದು, ಟ್ರೈನಿಂಗ್ ಕೊಡೋದು ಎಲ್ಲ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ಸೀದಾ ಹುಲ್ಲಿನ ಕೊಪ್ಪಕ್ಕೆ ಹಾಕಿದ್ದು. ಹುಲ್ಲಿನ ಕೊಪ್ಪದ ಹಬ್ಬಕ್ಕೆ ಅದಕ್ಕಿಂತ ಮುಂಚೆ ಹಾಕಿದ್ವಿ ರೀ. ಹುಲ್ಲಿನ ಕೊಪ್ಪದ ಹಬ್ಬಕ್ಕೆ ಹಾಕಿದ್ವಿ. ಒಂದು ರೌಂಡ್ ಬಿಟ್ಟಿವ್ರಿ. 2ನೇ ರೌಂಡಿಗೆ ಹೊರಗೆ ಹಿಡ್ಕೋಬೇಕಲ್ಲ, ಈ ಹಿಡ್ಕನಕ್ಕಂತ ಭಾಳ ಪ್ರಯತ್ನ ಪಟ್ಟು ಗಿಣಿ ಒಕ್ಕಟ್ಟು ಬಲಿಗಿಲಿ ಹಾಕ್ಯಂದು ಹಿಡ್ಕನಕ್ಕೆ ಹೋದ್ವಿ. ಚೆಟ್ಟು ಸಮೇತ ಮುರ್ಕಂದು ಹೋಗಲ್ಲಿ ಇವ್ರಿಗೆ ಕೈ ಬಿಡ್ಲಿಲ್ಲ ನೋಡ್ರಿ. ಎಲ್ಲ ಚೆಟ್ಟು ಗಿಟ್ಟು ಪುಡಿ ಎದ್ದು ಹೋತು. ಸಣ್ಣ ಪುಟ್ಟ ಚೆಟ್ಟು ಹಾಕಿದ್ರೆ ನಡೆಯೋದು ಅಲ್ರಿ. 17 kg ಐತಿ ಇದು ಚೆಟ್ಟು. ಅದು ಫಸ್ಟಿಂಗ್ ಚೆಟ್ಟು ಅದು ಮಾಡೋದು ಇದಕ್ಕೆ ಬೊಗ್ಲಿ ಅಂದು 22 kgದ ಚೆಟ್ ಮಾಡಿಸಿದ್ದೆ ಇದಕ್ಕೆ. ಅದೇ ಅದಕ್ಕೆ ನಾನು ತುಂಬಾ ಸಂದರ್ಶನಗಳನ್ನು ಮಾಡಿದ್ದೀನಿ. ಹೌದ್ರಿ. ಸೊ ನಾನು ನಮ್ಮ ಹುಡುಗನ ಅದನ್ನ ಹೇಳ್ದೆ, ಇಷ್ಟು ಸಂದರ್ಶನಗಳಲ್ಲಿ ಮಾಡಿದದ್ದು ಇಷ್ಟು ದೊಡ್ಡ ಚೆಟ್ ಯಾವ್ದು ನೋಡಿಲ್ಲ ನಾವು. ಇಲ್ಲ ನಿಜವಾಗ್ಲೂ ನಿಮ್ಮ ಹೊರಿಗೆ ಬಕೆಟ್ ಹಿಡಿಬೇಕು, ನಾನು ಆ ತರ ನನ್ನ ವಿಡಿಯೋದಲ್ಲಿ ಮಾಡದೇ ಇಲ್ಲ. ಫಸ್ಟ್ ಆಫ್ ಆಲ್ ಏನಿರುತ್ತೆ ಅದೇ ಕೊಡೋದು ವಿಡಿಯೋದಲ್ಲಿ. ನಾನ್ ನೋಡುದು, ನಾನು ಹಿಡಿದಿದ್ದೀನಿ, ಹಿಡಿದ ತಕ್ಷಣ ಅಪ್ಪ ಅನ್ನಂಗ ಆತಂಗೆ. ಅಷ್ಟು ತೂಕ ಇದೆ ಚೆಟ್ಟು. ಆಮೇಲೆ ಇನ್ನೂ ಒಂದಣ್ಣ, ನಮಗೆ ಈ ಹೋರಿಗೆ ನಾವು ವೇಟ್ ಎಷ್ಟು ಹಾಕ್ತೇವೆ ತಲೆ ಮೇಲೆ ಅಷ್ಟು ಸ್ಪೀಡ್ ಜಾಸ್ತಿ ನಮಗೆ. ನಾವು ನಮಗೆ ಕೊನೆ ಪಕ್ಷ ಇದು ಅದು ಬಾರಕ್ಕೆ ರನ್ನಿಂಗ್ ಕಮ್ಮಿ ಆಗಲಿ, ಹೊರಗೆ ಹಿಡ್ಕನಕ್ಕೆ ಅನುಕೂಲಕತ್ತೆ ಅಂತಾರೆ. ಹಗುರ ಬಿಟ್ರ ಯಾಕೆ ದಾಸನಕೊಪ್ಪದ ಹಬ್ಬ ಮಾಡಿದೀವಿ ನಾವು. ದಾಸನಕೊಪ್ಪದ ಹಬ್ಬದಾಗೆ ಪಿ ಪಿ ಕೋಲು ಇದ್ರ ಪೈಪ್ ಬರುತ್ತಲ್ಲ, ಪೈಪ್ ಹಾಕಿದ್ವಿ. ಹೈಟ್ ಆಗಿ ಪೈಪ್ ಹಾಕಿದ್ವಿ. ನಮಗೆ ಅದ್ರೊಳಗೆ ಹಬ್ಬನ ಪೂರಾ ಆಕಾಡ್ ತುಂಬಾ ಬಂತು ಎತ್ತು. ಅಂದ್ರೆ ಅದಕ್ಕೆ ಮ್ಯಾಲ ಬ್ಯಾಲೆನ್ಸ್ ಸಿಗ್ಲಿಲ್ಲ. ನಾವು ಸ್ಟೀಲ್ ರಾಡ್ ಹಾಕೋದು ಪೂರಾ. ಸ್ಟೀಲ್ ರಾಡ್ ರೀ. 12 ಅಡಿ ಸ್ಟೀಲ್ ರಾಡ್ ಐತಿ. ಆಮೇಲೆ 18 ಅಡಿದ್ ಒಂದ್ ಐತಿ. ಅದ್ ಒಂದು ಜಾಸ್ತಿ ಹಾಕಲ್ಲ, ಅದು 18 ಅಡಿದ. 12 ಅಡಿದ್ ಮಾತ್ರ ಎಲ್ಲಾ ಹಬ್ಬಕ್ಕೂ ಅದೇ ಹಾಕೋದು ನಾವು ಜಾಸ್ತಿ. ಸ್ಟೀಲ್ ರಾಡೇ ಹಾಕೋದು. ಅದು ವೇಟ್ ಎಷ್ಟು ಬರ್ತದೆ ನಮಗೆ ಎತ್ತ ಅಷ್ಟು ಸ್ಪೀಡ್ ಜಾಸ್ತಿ ಕೇಳುತ್ತೆ. ಅದು ಎಷ್ಟು ರೌಂಡ್ ಬಿಟ್ರೆ ನಾವು ಪಾಸ್ ಆಕತ್ತಿ ಅನ್ನೋದು ಧೈರ್ಯ ಐತ್ರಿ. ನಿಜವಲ್ಲ 100ಕ್ಕೆ 100 ನಮ್ಮ ಹೋರಿ ಬಗ್ಗೆ ನಮಗೆ ಅಭಿಮಾನ ಐತೆ. ಆದ್ರೆ ಇವತ್ತಿಗೆ ಪಿ ಪಿ ಕೋನ್ಯ ಆಯ್ತು, ಯಾವ ಊರಾಗಾಯ್ತು, ಹಬ್ಬ ತಡದ್ ಬರ್ತೈತೆ ಇಲ್ಲ ಅಂತ ಯೋಚನೆ ಏನು ಮಾಡಂಗಲ್ಲ. ಹೋರಿ ಬರ್ತೈತಿ ಮುಂಚೆ ಹೊರಗೆ ಹಿಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ರಿ, ಬಲಿ ಹಾಕ್ರಿ. ಬಲಿ ಹಾಕಿದ್ರೆ ನಮಗೆ ಹೋರಿ ಸಿಗ್ತೈತಿ ಅಂತ. ನಾವು ಬಲಿ ಹಾಕ್ಲಿಲ್ಲ ಅಂದ್ರೆ ನಮಗೆ ಅದೇನು ಬರ್ತೈತಲ್ಲ ಅಕ್ಷಿ ಒಳಗೆ ಹೈ ಸ್ಪೀಡು, ಅದೇ ಹೈ ಸ್ಪೀಡ್ನೊಳಗೆ ಮುಂದೆ ಭಾಳ 1-1.5 ಕಿಲೋಮೀಟರ್ ನಿಲ್ತದೆ. ಸೌಂಡ್, ಮೈಕಿನ ಸೌಂಡ್ ಎಲ್ಲಿ ಏನು ಕೇಳಬಾರ್ದು ನೋಡ. ಅಷ್ಟು ಸೈಲೆಂಟ್ ಇರೋ ಜಾಗಕ್ಕೆ ಹೋಗಿ ನಿಂತ್ಕೊಂತ ಅಲ್ಲಿವರೆಗಿನ ಹಂಗೆ ಓಡ್ತದೆ. ಅದ ರನ್ನಿಂಗ್ನಾಗ. ಈಗ ಹೋರಿ ತಗೊಂಬರ್ತೀರಾ? ಹೌದ್ರಿ. ಗೌಡ್ರು ಹುಲಿ ಅಂತ ಹೆಸರಿಡ್ತೀರಾ. ಏನಕ್ಕೆ ಗೌಡ್ರು ಹುಲಿ ಅಂತ ಹೆಸರು? ನಮ್ಮ ಬಿಸ್ಲಹಳ್ಳಿ ಒಳಗೆ ಪಿ ಪಿ ಹೋರಿ ಇದ್ದಲ್ರಿ. ಬರೀ ನಮ್ಮ ಹೋರಿ ಹೆಸರು ಆಂಜನೇಯ ಪ್ರಸನ್ನ ಬಿಸ್ಲಹಳ್ಳಿ ಗೌಡ್ರು ಹುಲಿ ಅಂತ ಮಾಡ್ತಿದ್ದೆ. ಈ ನಾನೇನು ಮಾಡಿದೆ, ನಮ್ಮೂರ ಪಿ ಪಿ ಹೋರಿ ಅನ್ನೋ ಯಾವೂ ಇಲ್ಲ, ಏನೋ ನಮ್ಮೂರಿಗೆ ಒಂದು ಹೆಸರು ತರಕತೈತಿ, ಹಾಗಾಗಿ ಬಿಸ್ಲಹಳ್ಳಿ ಗೌಡ್ರು ಹುಲಿ ಅಂತ ಇಟ್ಟೆ. ಹೌದ್ರಿ. ಹೆಂಗಿದೆ ಇಡಬೇಕಾದ್ರೆ ಆ ಹೆಸರು ಹೆಂಗಿತ್ತು, ಈಗ ಹೆಂಗಿದೆ? ಅಲ್ರಿ ಹೆಸರು ಏನು ಬಿಡ್ರಿ, ಯಾವಾಗೂ ಕಳ್ಕಂದಿಲ್ರಿ ನಾನು. ಹಬ್ಬದ ವಿಚಾರದೊಳಗೆ ಯಾವಾಗೂ ಹಬ್ಬದ ಹೋರಿ ವಿಚಾರದೊಳಗೆ ಯಾವತ್ತೂ ನಾನು ಒಂದು ಕೈ ಮುಂದಾದನ್ರಿ ಹಬ್ಬದ ವಿಚಾರದೊಳಗೆ. ಯಾಕಂದ್ರೆ ಒಂದು ಹೋರಿ 2 ಹೋರಿ ಅಲ್ಲ, ಇದು 44ನೇ ಹೋರಿ. ಇದು ನಾನು ಹಬ್ಬದ ಹೋರಿ ಕಟ್ಟಕತ್ತೀನಿ. 6 ಕಟ್ಟಿದ್ರೆ ಹಾಫ್ ಸೆಂಚುರಿ ಹೊಡಿತೀರಾ ಅಲ್ರಿ. 44ನೇ ಹೋರಿ ಅದು. ನಾವು ಸಣ್ಣಕ್ಕಿದ್ದಾಗಿಂದ ಬರೀ ಹಬ್ಬ ಬಿಟ್ರೆ ಬೇರೆ ಏನಲ್ಲ. ಅವಾಗ ಹಿಂದೆಲ್ಲ ಟ್ಯಾಕ್ರಿ ತಗೊಂಡು ಹಬ್ಬಕ್ಕೆ ಹೋದ್ರೆ ಹಬ್ಬ ಎಲ್ಲೆಲ್ಲದವು 15 ದಿವ್ಸ ಗಂಟ್ಲೆ. ಅಂದ್ರೆ ದುಡ್ಡು ಬಂಗಾರ ಏನು ಮಾಡಿಲ್ರಿ ನಾವು. ಏನಿದ್ರೆ ಹಬ್ಬದ ಹೋರಿ ಸಿಂಗಾರ. ಇವತ್ತಿಗೆ ಮನೆ ಕಟ್ಟಕ್ಕಾಗಿಲ್ಲ. ಅಲ್ಲ, ಯಾಕೆ ಇಷ್ಟು 44 ಹೋರಿ ಕಟ್ಟಿದ್ದೀರಾ ಅಂತ ಅಂದ್ರೆ ಯಾಕಷ್ಟು ಕ್ರೇಜು ಅಂತ ಹೋರಿ ಹಬ್ಬದ ಬೆಲೆ? ನಮಗೆ ಬಸವಣ್ಣ ಅದನ್ನು ಉಳಿಸ್ಬೇಕು, ಹೆಸರು ಉಳಿಸ್ಬೇಕು ರೀ ನಾವು ಹಬ್ಬದ. ಈಗ ಬಸವಣ್ಣ ಏನು ಅನ್ನೋದು ಜನರಿಗೆ ಎಲ್ಲರಿಗೆ ತೋರಿಸ್ಕೊಡ್ಬೇಕು. ಆಮೇಲೆ ಬಸವಣ್ಣನ ಕಟ್ಟಿ ಯಾವ ರೀತಿ ಹೋರಿ ಮೇಯಿಸ್ಬೇಕು ಅನ್ನೋದು ತೋರಿಸ್ಬೇಕು ಅನ್ನೋ ಒಂದು ವಿಚಾರಕ್ಕಾಗಿನ ಹಬ್ಬದ ಹೋರಿ ಕಟ್ಟಿದ್ರಿ ನಾನು. ಈ 44ರಲ್ಲಿ ಎಷ್ಟರಲ್ಲಿ ಸೋತಿದ್ದೀರಾ, ಎಷ್ಟರಲ್ಲಿ ಗೆದ್ದಿದ್ದೀರಾ, ಎಷ್ಟರಲ್ಲಿ ಇನ್ನೂ ನಾನು ಭಾಳ ಗೆಲ್ಲಬೇಕು ಅಂದ್ಕೊಂಡಿದ್ದೀರಾ? 44ರಲ್ಲಿ ನಾನು
ಬಹುಮಾನಕ್ಕಾಗಿನ ಯಾವ ಅಕ್ಷಿಗೆ ಹೋರಿ ಹಾಕಕ್ಕೆ ಹಾಕಲ್ರಿ. ನಾನು ಬಹುಮಾನ ಅವ್ರು ಕೊಡ್ತಾರ, 100ಕ್ಕೆ 100 ಬಹುಮಾನ ಕೊಡ್ತಾರ. ಇವತ್ತು ರೆಕಮೆಂಡ್ ಮಾಡಬೇಕು, ದುಡ್ಡು ಕೊಡ್ಬೇಕು, ಲಂಚ ಕೊಡ್ಬೇಕು. ಇವತ್ತು ಯಾವ ಬಹುಮಾನ ಇಲ್ಲ. ನಾವು ಹಬ್ಬ ಮಾಡಿ ಸೀದಾ ಊರಿಗೆ ಬರ್ತೇವೆ. ಅವ್ರು ಏನು ಕೊಡ್ತಾರ ಅದು ನಿಸ್ಕೊಂತೇವೆ. ಇವತ್ತಿನ ತಾರೀಕು ಯಾವ ಅಕ್ಷಿಯಾಗೋ ನಾವು ನ್ಯಾಯನೂ ಮಾಡಿಲ್ಲ, ಕೇಳಿಲ್ಲ. ಯಾಕೆ ಇಂಥ ಬಹುಮಾನ ಕೊಟ್ಟಿರಿ ಅಂತಲೂ ಕೇಳಿಲ್ಲ. ಮೊನ್ನೆ ಮಳೆಗಾವನೊಳಗನ ನಮ್ಮ ಇದು ದಾಸನಕೊಪ್ಪದ ಹಬ್ಬದೊಳಗೆ ನಮ್ಮೂರಿ 3ನೇ ರೌಂಡಿಗೆ ಇನ್ನು 5 ಹೋರಿ ಇದ್ವು. 2 ರೌಂಡು ಟಾಪ್ ಆನ್ ಟಾಪ್ ನಡೋ ಸೆಂಟ್ರ್ ಮಾಡೈತಿ. 2ನೇ ರೌಂಡು ನಡೋ ಸೆಂಟ್ರು, ಫಸ್ಟ್ ನಡೋ ಸೆಂಟ್ರ್ ಬಂದು ಎಡಕ್ಕೆ ಬಂದು ಮತ್ತೆ ಬಲ್ಕ್ ಹೋಗೈತೆ ಹೋರಿ. ಆಮೇಲೆ ಪಿ ಪಿ ಯಾರೂ ಏರ್ಸಿಲ್ಲ, 18 ಅಡಿ ಪಿ ಪಿನ. ಆ ನಮೂನಿ ಹೋರಿ ಪಿ ಪಿ ಏರ್ಸಿ ನಾನು ಹಬ್ಬ ಮಾಡಿದೆ. ಅಲ್ಲಿ ಬಹುಮಾನ ಕಳಿ ಹೊಡೆ ಮಿಷನ್ ಕೊಟ್ಟರು. ಹೌದ್ರಿ, ಬರೀ ಎಡಗಡೆ ಬಂದು ಕೈ ಹಾಕಿ ಇದು ಮಾಡಿದ ಹೋರಿಗಳಿಗೆ ಬಹುಮಾನಗಳು ಕೊಟ್ರು. ಅಲ್ಲಿ ಯಾಕೆ ಈ ಬಹುಮಾನ ಕೊಟ್ಟಿರಿ ಅಂತ ನಾವು ಕೇಳಿಲ್ಲ. ಎಲ್ಲಿ ಕೇಳಲ್ಲ, ನಾವು ಕೇಳೋದು ಏನಾರ ಕೊಡಿ. ಅದು ಯಾಕಂದ್ರೆ ಬಹುಮಾನ ಕೊಡೋದು ಮುಖ್ಯ ಅಲ್ಲ. ನಮ್ಮ ಊರಿ ನಮಗೆ ಅಲ್ಲ ಚೆನ್ನಾಗಿ ಹಬ್ಬ ಮಾಡೈತಲ್ಲ ಅನ್ನೋದೊಂದು ಕ್ರೇಜ್ ಅಷ್ಟೇ. ನೀವು 44 ಹೋರಿ ಕಟ್ಟಿದ್ದೀರಿ ಅಂತ ಹೇಳಿದ್ರಿ. ಹೌದ್ರಿ. 43 ಹೋರಿಗಳನ್ನು ಒಂದು ಸಾಲಲ್ಲಿ ನಿಲ್ಲಿಸ್ತೀನಿ, ಒಂದು ಗೌಡ್ರ ಹುಲ್ಲಿನ ಒಂದು ಸಾಲಲ್ಲಿ ನಿಲ್ಲಿಸ್ತೀನಿ ಅಂದರೆ ಏನು ಡಿಫ್ರೆನ್ಸ್ ಕಾಣುತ್ತೆ? ಅವು 43ರಲ್ಲೂ ಇಲ್ಲದ್ದೇ ಒಂದು ಇಲ್ಲ ಗುಣ, ಈ ಗುಣ ಇಲ್ಲ ಅದ್ರಲ್ಲಿ 43ರಲ್ಲಿ, ಇದು ಒಂದರಲ್ಲಿ ಇದೆ. ಅದು ಏನಿದೆ? ಇದು ಒಂದ ಅಂತಲ್ರಿ, ನಾನು ಕಟ್ಟಿರೋಂಥ ಹೋರಿಗಳು ಈಗ ನಾ ತಂದೇನು ಹಬ್ಬ ಮಾಡ್ಯಾನಲ್ಲ, ಈ ಗೂಡು ಏನೈತಲ್ರಿ, ಇದಾದ್ರೂ ಆಟನ್ರಿ, ಇದಾದ್ರೂ ಆಟನ 44 ಹೋರಿ ತಂದರು. ಇದೇ ಟಾಪ್ ಆನ್ ಟಾಪ್ ಹೋರಿ ತಂದನ ಹೊತ್ತು ಆ ಗುಣಗಳ ಒಳಗೆ ಯಾವ ಚೇಂಜ್ ಇಲ್ಲ. ಎಲ್ಲ ಒಂದೇ ಗುಣ, ಎಲ್ಲ ಒಂದೇ ಇದೆ. ಇನ್ನು ಎಷ್ಟು ತರಬೇಕು ಅನ್ಕೊಂಡಿದ್ದೀರಾ? ನನ್ನ ಕುತೂಹಲಕ್ಕೆ ಕೇಳ್ತೀನಿ. ನಮ್ಮ ಕುತೂಹಲಕ್ಕೆ ಇನ್ನೊಂದು ಹೋರಿ ತರಬೇಕು ಅಂತ ಭಾಳ ಹತ್ತಿರಾಗೈತಿ. ಇನ್ನೊಂದು ತರಬೇಕು ಅಂತ ಸದ್ಯದಲ್ಲಿ ಐತೆ. ಇನ್ನು ಸದ್ಯದಲ್ಲಿ ಐತಿ. ಮುಂದಿನ ಸೀಸನ್ ಸೀಸನ್ ಒಳಗೆ ಒಂದು ಆಕ್ಷನ್ ಹೋರಿ ಆ ಕಡೆ ಬಯಲು ಮಾಡ್ಕೊಂಡು ಹೋರಿ ಒಂದು ಕಟ್ಟಬೇಕು ಅಂತ ಐತೆ. ಈ ಸಂದರ್ಶನ ನಾನು ಮಾಡ್ತಿದ್ದೀನಲ್ವಾ, ಈ ತುಂಬ ಜನ ನಿಮ್ಮ ಹುಡ್ರು ನನಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕಮೆಂಟ್ ಅಥವಾ ಮಾಡಿ ಅಣ್ಣ ಇದೊಂದು ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಮಾಡಿಕೊಡ್ತೀನಿ ಅಂತಲೇ ಹೇಳಿ ಇವತ್ತು ಬಂದಿದ್ದೀನಿ ಮಾಡಿಕೊಡೋಕ್ಕೆ. ಹೌದ್ರಿ. ಜನಕ್ಕೆ ಒಂದು ಪ್ರಶ್ನೆ ಬರುತ್ತೆ, ಈಗ ಈ ಹೋರಿನ ಪರ್ಟಿಕ್ಯುಲರ್ ಆಗಿ ಯಾಕೆ ಆರಿಸ್ಕೊಂಡ್ರು, ಅಥವಾ ನೀವು ಈ ಹೋರಿನ ಯಾಕೆ ಜನಕ್ಕೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಈ ಸಂದರ್ಶನದ ಮುಖಾಂತರ? ಈ ಸಂದರ್ಶನದ ಒಳಗೆ ಹೇಳ್ಬೇಕು ಅಂದ್ರೆ ನನಗೆ ನೀವು ಬರ್ತಾರ ಅನ್ನೋದ ಗೊತ್ತಿಲ್ಲ ರೀ. ನನಗೆ ಇಲ್ಲಿ ಬೆಳಗ್ಗೆ ಸ್ವಾಮಿಯವ್ರು ಕೇಳಿದ್ರು, ಅವ್ರು ಬೆಂಗಳೂರಿಂದ ಬಂದಾರ. ಬೆಂಗಳೂರಿಂದ ನಮ್ಮ ಸ್ವಾಮಿಯವ್ರು ಬಂದಾರ. ಅವರು ಹಿಂಗೈತಿ ಮತ್ತು ನೀ ಎಲ್ಲಿ ಹೊಂಟಿರಿ ಅಂತಂದು ಬೆಳಗ್ಗೆ ಕೇಳ್ತಾರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ. ಹುಡ್ರು ಅಭಿಮಾನಕ್ಕಾಗಿನ ಅವ್ರು ಮಾಡ್ತಾ ಇದಾರ. ಹೌದ್ರೆ ನಮಗೆ ಗೊತ್ತಿಲ್ಲ. ನಾವು ಬೆಳಗ್ಗೆ ಟೊಮೆಟೊ ಹರಿಯಕ್ಕೆ ಹೋಗ್ಯವ್ರು. ಹೋದ್ರೆ ನನಗೆ ಗೊತ್ತಾ ಇಲ್ಲ. ಅವರ ಶಾಮೀನ್ ತಗೊಂಬಂದಾರ, ಅವರ ಶಾಮೀನ್ ನೋಡಿದಾರ, ಒಟ್ಟು ಅವರ ಕೆಲಸ ಮಾಡ್ಯಾರ. ಅಲ್ಲ, ಅದೇ ನಾನು ಕೇಳ್ತಿದ್ದೀನಿ, ಈ ಹೋರಿನ ಜನಕ್ಕೆ ನಾನು ಯಾಕೆ ತೋರಿಸ್ಬೇಕು ಅಂತ ಹೇಳಿ ನೋಡೋಣ. ಒಂದು ಪಾಯಿಂಟ್ ನನಗೆ ಬರಲಿ ಅಂತ. ಜನರಿಗೆ ಯಾಕೆ ತೋರಿಸ್ಬೇಕು ಅನ್ನೋದಕ್ಕೆ ಜನರ ಅಭಿಪ್ರಾಯದೊಳಗೆ ಇದು ಬಿಸಿಲಹಳ್ಳಿ ಅಂತಂದು ಶಿಕಾರಿಪುರ ತಾಲೂಕು ಲಾಸ್ಟ್ ಬಾರ್ಡು. ಹೌದಾ, ಜನರ ಕಣ್ಣಿಗೆ ಎಲ್ಲರಿಗೆ ಖುಷಿ ಕೊಡಲಿ ಒಂದು ಹೋರಿ ಅನ್ನೋ ಒಂದು ವಿಚಾರಕ್ಕಾಗಿನ ನೀವು ಬಂದಿರಿ, ತೋರಿಸ್ರಿ. ನಮ್ಮ ಊರಿನ 4 ಜನರಿಗೆ ಗೊತ್ತಾಗಲಿ, ತೋರಿಸ್ಬೇಕು ಅಂತಾನೆ. ಫಸ್ಟಿಗೆ ಬಕ್ಕಾದಲ್ಲಿ ಟ್ರೈ ಮಾಡಿದ್ರಿ ಹೋರಿನ. ಹೌದು. ನೆಕ್ಸ್ಟ್ ಪಿ ಪಿ ಏರಿಸ್ತೀರಾ, ಅದು ದೊಡ್ಡ ಮಟ್ಟದಲ್ಲಿ ಚಟ್ ಕಟ್ಟಿ ಏರಿಸ್ತಿದ್ದೀರಾ ಈಗ. ಹೌದ್ರಿ. ಯಾಕೆ ಪಿ ಪಿ ಏರಿಸ್ಬೇಕು ಅಥವಾ ಪಿ ಪಿ ಹೋರಿ ಕಟ್ಟಬೇಕು ಅನ್ನೋ ಚಟ ಬಂತು ಅಂತ ಜನ ಹೇಳೋದು ನೋಡಿದ್ರಿ, ಈ ಹೋರಿ ಕಟ್ಟಕ್ಕಾಗಲ್ಲ ಇವನ ಕೈಯಿಂದ ಅನ್ನೋ ಮಾತು ಭಾಳ ಬಂದವ್ರಿ. ಪಿ ಪಿ ಹೋರಿ ಕಟ್ಟಿ ಹಬ್ಬ ಮಾಡಿದ್ರೆ ಗೊತ್ತಾಕತಿ ಅನ್ನೋ ಮಾತು ಜನ ಭಾಳ ಮಾತಾಡಿದ್ರು. ಅದಕ್ಕೋಸ್ಕರ ಅದು ಕಟ್ಟಿ ತೋರಿಸ್ಬೇಕು ಜನರಿಗೆ. ಕಟ್ಟಕ್ಕಾಗತ್ತೇ ಇಲ್ಲ ಅನ್ನೋ ಮಾತೇನು ಬಂತಲ್ಲ. ನಾ ಇಲ್ಲಿವರೆಗಿನ ಬರೀ ಬಕ್ಕದ ಹೋರಿನ ಹಬ್ಬ ಮಾಡಿದ್ದು. ಪಿ ಪಿ ಹೋರಿ ಒಂದು ಕಟ್ಬೇಕು ಅಂತ ಒಂದು ತಲೆಯಾಗಿತ್ತು. ಆದ್ರೆ ನೋಡೋಣ, ಇದೊಂದು ಟ್ರೈನ್ ಮಾಡೋಣ ಅಂತಂದು ಪಿ ಪಿ ಹೋರಿ ಅಲ್ಲಿ ಏನು ನಾನು ಹೇಳಿದ್ನಲ್ರಿ, ಈ ಹೋರಿ ಖರೀದಿ ಮಾಡ್ಬೇಕಾರೆ ಮತ್ತು ಆ ಹೋರಿ ಕೊಡ್ತಾನೆ ಅಂದರೆ ಈ ಹೋರಿ ತಗೊಂತಾನೆ ಅಂತ ಅಂದ್ನಲ್ಲ ನಾನು. ಅಂದ ಟೈಮ್ನೊಳಗೆ ಹಿಂಗೆ ಎರಡು ಕಾಲು ಕೆದ್ರಕತ್ತ. ಆ ಕೆದ್ರಿದ್ದು ಒಂದು ಸನ್ನೆ ಯಾರು ಏಟ್ ಹೇಳಿದರು, ಇಲ್ಲಿ ಶಿವಕುಮಾರ್ ಅಂತ ಅದನ್ರಿ, ಇವರೆಲ್ಲರೂ ಬೇಡ ಅಂದ್ರಿ ಈ ಹೋರಿ ತಗೋಣಕ. ಎಲ್ಲರೂ ಬೇಡ ಅಂದ್ರು ಹೋರಿ ತಗೋಣಕ. ನಮಗೆಲ್ಲ ಇವು ಇಷ್ಟ ಆಗಲ್ಲ, ನಮಗೆಲ್ಲ ಇಷ್ಟ ಆಗಲ್ಲ. ನನಗೆ ಈ ಹೋರಿ ಅವರು ಕೊಡ್ತೇವೆ ಅಂದ್ರೆ ಅದು ಎಷ್ಟರ ಹೇಳಿ ಅಂದು ಇವರು ತಮ್ಮ ಅಣ್ಣನ್ನ ಬಿಡಬಾರ್ದು ಹೋರಿ ಅದು ಎಷ್ಟರ ಹೇಳಿ ರೊಕ್ಕ ಕೊಟ್ಟು ಹೇಳ್ಬಾ ಅಂತ. ಲಾಸ್ಟ್
ಹೋದರು ನೆಕ್ಸ್ಟ್ ಬರ್ತೀನಿ ನಿಮ್ಮ ಹತ್ರ. ಹೋದವ್ರು 10 ಜನ ಹೋದ್ರು 10 ಜನದೊಳಗೂ ಈ ಹೋರಿ ಬೇಡ ಅಂದರು. ನಾ ತಗೊಂಡು ಇದು ಒಂದು ಅಲ್ಲ ಗಾಡಿಗೆ ಹೇರಾಗೈತ್ರಿ ಎಲ್ಲರೂ ಊರಿಗೆ ಬರ್ಬೇಕು. ನಾನು ಒಂದು ಬರ್ತೀನಿ ರೀ ನಿಮ್ಮ ಹತ್ರ ಬರ್ತೀನಿ, ನಾನು ಖಂಡಿತ ಬರ್ತೀನಿ ಅಲ್ರಿ ಭಾಳ ಚೆನ್ನಾಗಿ ಮಾಡಿದ್ರಿ. ಭಾಳ ಖುಷಿ ಕೊಟ್ಟು ಯಾವ ಕಾರಣಕ್ಕೂ ಬಿಡಲಿಲ್ಲ ನಾನು. ಬೇಡ ಅಂದರಿಗೆಲ್ಲ ಉತ್ತರ ಕೊಟ್ಟಿದೆ ಅಂತ ಅನ್ಸುತ್ತಾ? ಇಲ್ಲ ಉತ್ತರ ಕೊಟ್ಟ ಇಲ್ರಿ ಖುಷಿಗೆ. ನಾನು ಹೇಳ್ತಿರೋದು ಹಬ್ಬದ ಮುಖಾಂತರ. ಈಗ ಬೇಡ ಅಂದಿರ್ತಾರೆ, ಬೇಡ ಅಂದಿರ್ತಾರೆ ಅವ್ರು ಬೇಡ ಅಂತ. ಯಾಕಂದ್ರೆ ರೊಕ್ಕ ಭಾಳ ಆಕತಿ, ಹೋರಿ ತಗೊಳೋದು ಬೇಡ ಅನ್ನ. ಅದು ಅವ್ರು ತಗೊಳಕ್ ಬೇಡ ಅನ್ಲಿಲ್ಲ. ಈ ಹೋರಿಗೆ ದುಡ್ಡು ಭಾಳ ಆಕತಿ, ಹೇಮಣ್ಣ ಬಡವದೆ ನೀನು ಯಾಕಂತ ತಗಂತಿ ಅಂದು. ಯಾಕಂದ್ರೆ ನಮ್ದೇನು ಭಾಳ ಇಲ್ರಿ, 1 ಎಕರೆ 13 ಗುಂಟೆ ಜಮೀನು ಐತಿ ನಮ್ಮ ಹೆಸ್ರಿಗೆ. ಅದು ನಮ್ಮ ಹೆಸ್ರಿಗಿಲ್ರಿ, ಅದು 2.25 ಎಕರೆದಾಗ 2 ಅಕ್ಕರ ಅದಾರ, ನಮ್ಮ ಅಣ್ಣ ಒಬ್ಬನ ಅದಾನ ನಮಗೆ ಸೇರಿ. ಇಷ್ಟೆಲ್ಲ ಖರ್ಚ ನೋಡಿಕೊಂಡು ಈಗ ನೀವು ಹೇಳಿದ್ರೆ ನಿಮ್ಮ ಮಾತಾಡ್ಬೇಕಾದ್ರೆ ಹೋರಿ ಅಂತ ತೆಗೆದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿದೆ. ಸೊ ಈಗ ಹೇಳಿದ್ರಿ 1 ಎಕರೆ ಒಂದು ಇದೆ ಮನೆ ಕಟ್ಟೋಕ್ಕಾಗಿಲ್ಲ ಅಂತ ಹೇಳಿದ್ರಿ. ಈಗ ಒಂದು ಹಬ್ಬಕ್ಕೆ ಹೇರಿದ್ರೆ ಮಿನಿಮಮ್ ಅಂದ್ರೆ 15,000 ಖರ್ಚು ಬರುತ್ತೆ. ಮಿನಿಮಮ್ ಅಂದ್ರೆ ಒಂದು 15,000 ಖರ್ಚು ಬರುತ್ತೆ. 20,000 ಮಿನಿಮಮ್ ಹೇಳ್ತಿದ್ದೀನಿ. ಅಲ್ರಿ ಸರ ಈತಗಳಲ್ಲಿ ಒಂದ್ ಹಬ್ಬಕ್ಕೆ ನನಗೆ 6-7 ರೂಪಾಯಿ ಹೂವು ಹಾಕ್ತವಣ ನಾವು. ಒಂದ್ ಹಬ್ಬಕ್ಕೆ ಏರಿದ್ರೆ 6-7 ರೂಪಾಯಿ ಹೂವು ಹಾಕ್ತೇವೆ. ಸೇವಂತಿಗೆ ಹೂವು, ಮಲ್ಲಿಗೆ ಹೂವು ಅಂತ. ಈಗ ಒಂದು ಹಬ್ಬದೊಳಗೆ ಖರ್ಚು ಮಿನಿಮಮ್ 20,000 ಬರ್ತೈತಿ ಅಂದ್ರಿ. ಹೌದ್ರಿ. ಹುಳಿಗುಂಕೊಪ್ಪದ ಹಬ್ಬಕ್ಕೆ ಹೋರಿ ಹೊಂಟೊತ್ನ ನನ್ನ ಹತ್ರ 1 ರೂಪಾಯಿ ದುಡ್ಡಿದ್ದಿಲ್ಲ. ಇದು ದನನಳ್ಳಿ ಹಬ್ಬಕ್ಕೆ ಹೊಂಟೊತ್ನ್ಯಾಗ ಹುಳಿಗುಂಕೊಪ್ಪದ ಹಬ್ಬದಾಗ 3.5 ಗ್ರಾಮಿನ ಬಂಗಾರ ಕೊಟ್ಟದ್ರ. ಬಂಗಾರ ಆಟ ಇಟ್ಬಂದು ದನನಳ್ಳಿ ಹೋರಿ ಹಾಕಿದ್ ನೋಡ್ರಿ. ಅದು ಯಾಕೆ ಅಷ್ಟು ಕ್ರೇಜ್ ನಿಮ್ಮಲ್ಲಿ ಹುಟ್ಕೊಂತು ಅಂತ? ಅದ್ರ ಮೇಲೆ ಅಷ್ಟು ಅಭಿಮಾನ ರೀ ನನಗೆ. ಆ ಹೋರಿ ಮೇಲೆ ಅಷ್ಟು ಅಭಿಮಾನ. ಒಟ್ಟು ನನಗೆ ಬಸವಣ್ಣನ ಒಟ್ಟು ಒಂದು ಸೇವೆ ಮಾಡಕತ್ತೇನೆ. ದೇವ್ರು ಯಾವತ್ತು ನನಗೊಂದು ತುತ್ತನ್ನು ಕಮ್ಮಿ ಮಾಡಿಲ್ಲ. ಕೊಟ್ಟನ್ರಿ ದೇವ್ರು. ಈಗ ಒಂದು ಸ್ವಲ್ಪ ಟೊಮೆಟೊ ಹಚ್ಚೇನಿ ರೀ ನಾನು. ಈಗ ಕಮ್ಮಿ ಅಂದರೂ ಒಂದು 4 ರಿಂದ 5 ಲಕ್ಷ ರೂಪಾಯಿ ಟೊಮೆಟೊ ಆಗತ್ತೆ. ಮದ್ರಿ ಹೇಳೋದಲ್ಲ, 4 ರಿಂದ 5 ಲಕ್ಷ ಆಗತ್ತೆ. ಭಾಳ ಮಾಡ್ಯಾರ್ರಿ ನಮ್ಮೂರಾಗ ಜನ. ನಮ್ಮ ಬಗ್ಗೆ ಭಾಳ ಅಭಿಮಾನ ಪಟ್ಟಾರ. ಅರ್ಧಕ್ಕರ್ಧ ಜನ ಅಷ್ಟ ವಿರೋಧನೂ ಐತಿ. ಅರ್ಧಕ್ಕರ್ಧ ಜನ ಅಷ್ಟ ವಿರೋಧನೂ ಐತಿ. ಈಗ ನೆಕ್ಸ್ಟು ಈಗ ಟೋಟಲ್ ಎಷ್ಟು ಹಬ್ಬ ಮಾಡಿದ್ದೀರಾ ಈ ಎತ್ತನ್ನ ಇಟ್ಕೊಂಡು ಗೌಡ್ರ ಹುಲಿ? ಈಗ ಅವು ಲೆಕ್ಕ ಹಾಕಂಗಿಲ್ರಿ ಹಬ್ಬ. ಒಂದು ಅಂದಾಜು ಸಂಖ್ಯೆ ನಾವು ಎಷ್ಟು ಮಾಡಿರ್ಬೋದು? ಈಗ 30 ಮಾಡಿದ್ದೀರಾ ಆಲ್ರೆಡಿ. ಇನ್ನೂ ಎಷ್ಟು ಕೊಡಬೇಕು ಅಂತಿದ್ದೀರಾ ಜನಕ್ಕೆ? ಏನ್ರಿ ಇನ್ನೂ ಎಷ್ಟು ಹಬ್ಬ ಕೊಡಬೇಕು ಅಂತಿದ್ದೀರಾ ಈ ಹೋರಿಯಿಂದ? ಈಗ ನಮಗೆ ಬೇಜಾರಾಗಿದ್ದೇನ್ರ ಹೋರಿ ಯಾಕಡಕ್ಕೆ ಹಾಕೋದಲ್ಲ. ಡೈಲಿ ಹಬ್ಬ ಐತಿ ಅಂದ್ರೆ ಹಾಕಮಗನ್ರಿ. ನಿಯತ್ತಿನ ಬಹುಮಾನ ಏನು ಕೊಡಕತ್ತಲ್ಲ ಅಲ್ಲ, ಅದೇ ಬೇಜಾರು ರೀ ನನಗೆ. ನಿಯತ್ತಿನ ಬಹುಮಾನ ಏನು ಕೊಡಕ ನೋಡ್ರಿ. ಅಲ್ಲಿ ದಾಸನಕೊಪ್ಪದೊಳಗೆ ನಿಯತ್ನ ನನ್ನ ಹೋರಿ ಹಬ್ಬ ಮಾಡಿದಂಗೆ ಪಿ ಕಟ್ಟಿದಂಗೆ ಹಬ್ಬದೊಳಗೆ ಅಖಾಡದೊಳಗೆ ಬಂದದ್ದು ಅಂದ್ರೆ ಸೆಂಟ್ರು ನಡಬಟ್ಟಿಗೆ ಎಡಕ್ಕೆ ಒಟ್ಟು ಬೈ ಅಕ್ಷ ಅಡ್ಡಾಡ್ಕೊಂತ ಬಂದತ್ತೆ. 18 ಅಡಿ ಪಿ ಏರ್ಸನ್ ಮೇಲೆ. ಹೌದಾ? ಅಂಥ ಹೋರಿ ಬಹುಮಾನ ಕೊಡಲಿಲ್ಲ. ಒಂದು ಕಡೆ ನೆಟ್ಟು ಎಡಗಡೆಗೆ ಹೋಗೋದಕ್ಕೆ ಇವಕ್ಕೆ ಇಂಥವಕ್ಕೆ ಬಹುಮಾನ ಕೊಟ್ಟಾಗ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ನೋವಾಗುತ್ತೆ. ಆ ನೋವಿಗೆ ಅಷ್ಟೇ ನಾವು ಹೋರಿ ಹಾಕತ್ ಬಿಡ್ಬೇಕು, ಬಿಟ್ರೆ ಬೇರೆ ಏನಿಲ್ಲ ರೀ. 15 ಗಂಟೆ ಒಂದು ಟ್ಯಾಕ್ರಿ ತಗೊಂಡು ನಮ್ಮ 2 ಹೋರಿ ಇದ್ದವು ರೀ. ಊರಿಗೆ ಬಂದಲ್ರಿ ಹಬ್ಬ ಮಾಡ್ಕೊಂತ ಹೋಗ್ಯಾವಿ. ಈಗ ಹೋರಿ ಹಬ್ಬದಲ್ಲಿ ಕೆಲವೊಂದು ಹೋರಿಗಳನ್ನ ನೋಡಿರ್ತೀರ ನೀವು. ಕ್ರೇಜ್ ಬಹುಮಾನ ಅಲ್ಲ, ಬಹುಮಾನದ ಬಿಟ್ಟಾಕ್ಬಿಡಿ, ಬಹುಮಾನದ ಚಾಪ್ಟರ್ ಕ್ಲೋಸ್. ಈಗ ಕೆಲವೊಬ್ರು ಅನ್ಕೊಂಡಿರ್ತಾರೆ ಈ ಅಭಿಮಾನ ಅನ್ನೋದು ಹುಟ್ಕೊಂಡಿರುತ್ತೆ. ನೀವು ನೋಡಿರ್ತೀರ ಭಾಳ ಎತ್ತುಗಳಿಗೆ ಕೆಲವೊಂದು ಹೆಸರು ಹೇಳಿದ ತಕ್ಷಣ ಜನ ಹೆಂಗೆ ಚೇಂಜ್ ಆಗ್ತಾರೆ ಅಖಾಡ್ಗಳಲ್ಲಿ ಅಂತ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಆ ಥರ ಕನಸಿದೆಯಾ ಅಂತ? ಈಗ ಬಿಸ್ಲಹಳ್ಳಿ ಗೌಡ್ರ ಹುಲಿ ಅಂತ ಯಾರೋ ಪ್ರತಾಪಣ್ಣನೋ ಅಥವಾ ಇನ್ನೊಬ್ರದ್ದು ಇವರು ಕೂಗ್ತಾರೆ. ಕೂಗಿದ ತಕ್ಷಣ ಅಖಾಡನೇ ಚೇಂಜ್ ಆಗಬೇಕು, ಆ ಥರ ಕನಸಿದೆಯಾ ಅಂತ? ನಮಗೆ ನೋಡ್ರಿ, ನಮ್ಮೂರಾಗ ನಾನು ಹೋರಿ ಕಟ್ಟಿದಕ್ಕೆ ಸಾನ ಇಲ್ರಿ. ಮೊನ್ನೆ ನಾನು ಇದು ದಾಸನಕೊಪ್ಪಕ್ಕೆ ಹಬ್ಬಕ್ಕೆ ಹೋದ್ರೆ ನಮ್ಮ ಬಿಸ್ಲಹಳ್ಳಿ ಊರವ್ರು ಅನ್ನೋರು ಯಾರೂ ಇಲ್ಲ, ಒಬ್ಬರೂ ಇಲ್ಲ. ಈಗ ಬೇರೆ ಜನರೇನು ಬಂದಾರಲ್ಲ ಅವರೇ ನಮ್ಮ ತಂದೆ ತಾಯಿ, ಅವರೇ ನಮ್ಮ ಮಕ್ಕಳು ಅಂತ ನಾನು ತಿಳ್ಕೊಂಡೇನೆ ರೀ. ನನಗಂತಂದ್ರೆ ಅವರೇ ನಮ್ಮ ಮಕ್ಕಳು ಅಂತ ತಿಳ್ಕೊಂಡೇನೆ. ಅವ್ರು ಏನು ಹೇಳ್ತಾರೆ ಅದು ನಾನು ಮಾಡ್ತಾ ಇದ್ದೇನೆ ರೀ. ಹುಡ್ರ ಬಗ್ಗೆ ಮಾತ್ರ ಯಾಕೆ ಗೊತ್ತಾ,
ಹೋರಿ ಬಿಡಕ್ಕೆ ಹೋಗಲ್ರಿ ನಾವು. ನಮ್ಮ ಮನೆಯವ್ರು ನಾವು ಬಿಡಕ್ಕೆ ಹೋಗಲ್ಲ. ಈಗ ಬಂದಾರಲ್ಲ ಹುಡ್ರು ಅವರ ಬಿಡ್ತಾರೆ, ಅವ್ರ ಹಬ್ಬ ಮಾಡ್ತಾರೆ. ಈಗ ನಮ್ಮ ಮನ್ಯಾಗಾದರೂ ಅಷ್ಟನ ನಮ್ಮ ಮಕ್ಕಳು ಅಂತ ತಿಳ್ಕೊಂಡೇನ್ರಿ. ಬರೋ ಹುಡ್ರು ಏನದಾರಲ್ಲ ಅವ್ರು ನಮ್ಮ ಮಕ್ಕಳ, ಹೌದಾ, ಅವ್ರು ಖುಷಿ ಪಟ್ರೆ ಅವ್ರ ಖುಷಿಗೋಸ್ಕರನ ನಾನು ಮಾಡ್ತಾ ಇರೋದು. ಈಗ ನಾಳೆ ಹಬ್ಬ ಇದೆ ಸರ್, ಒಂದು ಹತ್ರ ನಾಳೆ ಎಲ್ಲೋ ಒಂದು ಹತ್ರ ಒಂದು ಹಬ್ಬ ಇದೆ, ನೀವು ಹಾಕಬೇಕು ಅಂತ ಅನ್ಕೊಂಡಿದ್ದೀರಾ. ಅಖಾಡನ ಹೇಗೆ ಚೂಸ್ ಮಾಡ್ತೀರಾ, ಅಥವಾ ನಾಳೆ ಈಗ ಹಬ್ಬಕ್ಕೆ ಹೋಗಬೇಕು ಅಂದರೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೆಂಗಿರುತ್ತೆ ಅಂತ? ನಾವು ನಾಳೆ ಹಬ್ಬ ನಂದು ಏನು ಇಲ್ರಿ, ನಾನು ಆ ಕಡೆ ನಾನು ನೋಡೋಣ ಅಲ್ರಿ. ಈ ಆ ಕಡೆ ಹಂಗೈತಿ, ಈ ಆ ಕಡೆ ಹಂಗೈತಿ, ಅಲ್ಲಿ ಹಾಕಿದ್ರೆ ಹಿಂಗೆ ಅಂತ ಅಂದು ಏನು ರೀ ಅಂದ್ರೆ ನಾವು ಆ ಕಡೆ ಭಾಳ ಮುರುಕ್ಲು ಪರ್ಕ್ಲು ಐತಿ ಅಂದ್ರೆ ಆ ಜಾಗಕ್ಕೆ ಹಾಕಲ್ರಿ. ರನ್ನಿಂಗ್ ಇರೋದ್ರಿಂದ ಹೋರಿ ಬಿತ್ತು ಅಂದ್ರೆ ಎಡವಟ್ಟಾಕತಿ. ಒಳ್ಳೆ ನೀಟಿದ್ದ ಅಕ್ಷ ಐತಿ ಅಂದ್ರೆ ಎಲ್ಲಿದ್ರೂ ಹಾಕ್ತಾನ್ರಿ ಹೋರಿ. ಇಲ್ಲಿಂದ ಎಷ್ಟು ದೂರ ಹಾಕಿದ್ದೀರಾ ಅಂದಾಜು? ಯಾವ್ಯಾವ, ಈಗ ಎಕ್ಸಾಂಪಲ್ ನಮ್ಮ ಶಿಕಾರಿಪುರ ಬಿಟ್ಟು ಬೇರೆ ಕಡೆ ಈಗ ಹಾವೇರಿ ಆ ಕಡೆ ಎಲ್ಲ ಎಲ್ಲೆಲ್ಲಿ ಹಾಕಿದ್ದೀರಾ ಹಬ್ಬಕ್ಕೆ ಹೋರಿನ? ನಾವು ಭಾಳ ಕಡೆ ಹಾಕ್ಯಾವ್ರಿ. ರಾಣೆಬೆನ್ನೂರು ಹಾಕ್ಯಾವಿ, ಈ ಕಡೆಗೆ ಶಿರ್ಸಿ ಕೋಡಂಬಿ, ಕೋಡಂಬಿ ಮಠನೂ ಹೋಗ್ಯಾವ್ರಿ. ಹೋಗಿದ್ದೀರಾ? ಹಾಂ. ಈ ವರ್ಷ ಎಲ್ಲಿ ಮಠ ಹೋಗ್ಬೇಕು ಅನ್ಕೊಂಡಿದ್ದೀವಿ? ಈ ವರ್ಷ ಅದು ಹೇಳಲ್ರಿ. ಅದು ಈಗ ಹುಡ್ರು ಅವ್ರೇನು ಡಿಸೈಡ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್. ಜೈ ಅನ್ನೋದು ಹೊರಗೆ ಅವರು ಇಲ್ಲಿ ಹಾಕ್ಬೇಕು ಅಂದ್ರೆ ನಡಿ ಹಾಕ್ರಿ. ಅವ್ರು ಬರೋ ಬರೋದು ಮತ್ತೆ ಹಾಕಿದ್ರೆ ಜೈ ಅನ್ನೋದು. ಕೆಲವೊಂದು ಈ ನಾನು ನಂಬರ್ ತಗೊಂಡಂಗ ನಂಬರ್ ತಗೊಂಬಂದ್ಬಿಟ್ಟಾರ್ರಿ. ಮತ್ತೆ ಹಾಕ್ಲೇಬೇಕಾಗತ್ತೆ ಅವ್ರ ಖುಷಿಗೆ ನಾವು. ಎಲ್ಲಿ ಇಷ್ಟು ಹಬ್ಬ ಮಾಡಿದಿರಿ, ಈಗ ಒಂದು 30 ಹಬ್ಬ ಕೊಟ್ಟಿದ್ದೀರಾ, ಯಾವ ಹಬ್ಬ ತುಂಬಾ ಖುಷಿ ಅನ್ಸ್ಬಿಡ್ತು ನಿಮಗೆ ಅಂದ್ರೆ ಯಾವ ಹಬ್ಬದಿಂದ? ಫಸ್ಟು ಇಲ್ಲೇ ಮಂಚಿಕೊಪ್ಪದ ಹಬ್ಬ. ಏನ್ ಆಯ್ತು ಅಂತ ಹೇಳ್ಬೋದಾ? ಯಾಕೆಂದ್ರೆ ಖುಷಿ ಕೊಟ್ಟಿದೆ. ಅಲ್ಲಿ ಖುಷಿ ಕೊಟ್ಟಿದೆ ಅಂದ್ರೆ ನಾವು ಇದು ದನಗಳಿಗೆ ಹಾಕಿದ್ದು ಎರಡನೇ ಹಬ್ಬ ಇಲ್ಲಿ ಮಂಚಿಕೊಪ್ಪದಲ್ಲಿ. ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಕೊಡ್ತ್ರಿ. ಭಯಂಕರ ಮಲ್ಲಿಗೆವು ಅಂದ್ರೆ ಎಲ್ಲಿ ಆ ಕಡೆಗೆ ಹಾಕಿದ್ರೆ ಮಲ್ಲಿಗೆ ಹೂ ಬಿಟ್ರೆ ಬೇರೆ ಏನು ಹಾಕಲ್ರಿ. ಪಿ ಕೋಲಿ ಸಮೇತ ಮಲ್ಲಿಗೆ ಮುಚ್ಚಿ ಕೈ ಬಿಡ್ತಾನೆ ನಾನು. ಅಂದ್ರೆ ಈ ರೀತಿ ಹಬ್ಬ ಮಾಡ್ತೈತೆ ಅನ್ನೋದು ಪಿ ಊರಿ ಒಳಗೆ. ಅವತ್ತು ಅಲ್ಲಿ ಚೆಟ್ಟು ಗಿಟ್ಟು ಮುರ್ಕೊಂಬತ್ತ, ಅವತ್ತು ಅಲ್ಲಿ ನಮಗೆ ಖುಷಿ ಕೊಟ್ಟೋದಿಲ್ಲ. ಇಲ್ಲಿ ಯಾವ ಚೆಟ್ಟು ಮುರ್ಲಂಗೆ ಕ್ಲೀನಾಗಿ ಹಬ್ಬ ಮಾಡ್ತಲ್ರಿ ಮಂಚಿಕೊಪ್ಪದೊಳಗೆ, ಅವಾಗ ಮಾತ್ರ ಭಾಳ ಖುಷಿ ಆಯ್ತು ಫಸ್ಟ್. ಬೇಜಾರು ಅನ್ಸಿದ್ದು ಯಾವ ಕಡೆ? ಬೇಜಾರು ಅನ್ನೋದು ಈ ಹೋರಿ ಒಳಗೆ ನನಗೆ ಬೇಜಾರನ್ನ ಇಲ್ರಿ ಯಾವ ಕಡೆ. ಬೇಜಾರು ಅನ್ನೋದ ಕಂಡಲ್ಲಿ ಈ ಹೋರಿ ಒಳಗಾತು. ಈ ಹೋರಿ ಅಲ್ರಿ, ಈ ಹೋರಿ ಐತಲ್ರಿ ಬೇಜಾರು ಅನ್ನೋದು ಬಿಟ್ರಣ. ಎತ್ತಿನ ಬಗ್ಗೆ ಮಾತ್ರ ನಮಗೆ ಯಾವ ಕಡದಗೂ ಈ ಹೋರಿ ಇದು ಸಮೇತ ಐತಲ್ರಿ. ಇದಕ್ಕೆ ಕೊಬ್ಬರಿ ಹೆಣದದ್ದು ಮಾಡಿದ್ದು ಹೇಳಿದ್ರೆ ದೊಡ್ಡ ಹೊರೆ ಐತ್ರಿ ಇದು ಈ ಹೋರಿಗೆ. ಇದ್ರ ಹಬ್ಬಕ್ಕೆ ಯಾವ್ದಪ್ಪ ಅದು ಕುಂಬತ್ತಿ ಹಬ್ಬಕ್ಕೆ ಹಾಕಿದ್ರಿ. ಏನ್ ಅನ್ಸುತ್ತೆ ಇವನ್ನೆಲ್ಲ ನೋಡಿದಾಗ? 44 ಹೋರಿ ಕಟ್ಟಿದವ್ರು ನೀವು, ಇಂಥವೆಲ್ಲ ನೋಡಿದಾಗ ಹೋರಿ ಕಟ್ಟಬೇಕು ಅಂತ ಅನ್ಸುತ್ತಾ? ಇಲ್ರಿ, ನಾನು ಮಾಟಿ ಮದ್ದು ಯಾವನ ಒಂದು ಮಾಡ್ತಾನೆ ಅಂತಾನ ನನ್ನ ಹೋರಿಗೆ, ಇನ್ನೊಂದಿಟ್ಟು ಮಾಡ್ಕೊಂಬರ್ರಿ ಅಂತಾನೆ. ದೇವ್ರಣಿ ರೀ ಇದ. ನಾನು ಇವತ್ತಿಗೆ ನಮ್ಮ ಊರಿಗೆ ಯಾವನ ಹತ್ರಗೂ ಮಾಟಿ ಮದ್ದು ಅಂತಂದು ಎಲ್ಲೆಲ್ಲಿ ನಾನು ಮಾಡ್ಕೊಂಬರಲ್ರಿ. ಮಾಡ್ಕೊಂಬರ್ಬೇಕು, ನಮ್ಮ ಊರಿಗೆ ಬಂದೋಬಸ್ತಾಗಿ ಮಾಡ್ಕೊಂಬಂದು ಕಟ್ ಮಾಡಿ ಇದು ಮಾಡ್ಬೇಕು ಅಂತ ಅನ್ನಂಗಿಲ್ಲ. ದೇವ್ರು ಬಿಟ್ಟರೆ ಬೇರೆ ಏನಿಲ್ರಿ ನಂದು. ನಮ್ಮೂರು ಹನುಮಪ್ಪಜ್ಜೆ, ನಮ್ಮ ಕೋಡಿ ಬಸವಣ್ಣ, ಅವ್ರ ಆಶೀರ್ವಾದ ನಮಗೆ ಮೇನು. ನೆಕ್ಸ್ಟು ಏನಿದೆ ಪ್ಲಾನಿಂಗು ನಿಮ್ಮದು? ದೀಪಾವಳಿ ಹಬ್ಬಕ್ಕೆ ನಿಮ್ಮ ಕಡೆಯಿಂದ ಏನಿದೆ ಪ್ಲಾನಿಂಗ್? ಏನು ಕೊಡಬೇಕು, ಅಥವಾ ಇನ್ನೂ ಚೆನ್ನಾಗಿ ಮಾಡಬೇಕಾ? ಅಥವಾ ಈಗ ನೀವು ನೋಡ್ಬಿಟ್ಟಿದ್ದೀರಾ ಹಬ್ಬದಲ್ಲಿ ಪಿ ಎತ್ತುಗಳು ಜಾಸ್ತಿ ಆಗ್ತಿದಾವೆ ಇತ್ತೀಚೆಗೆ ನೋಡಿದಾಗ? ಶಿಕಾರಿಪುರ ರೀಸೆಂಟಾಗಿ ಹಬ್ಬಕ್ಕೆ ಅಲ್ರಿ ಪಿ ಎತ್ತುಗಳು ಬೇಕಾದಷ್ಟು ಆಗಲ್ರಿ. ನಾನು ಬೇಡ ಅನ್ನಲ್ಲ. ಅಷ್ಟು ಪಿ ಎತ್ತಿನೊಳಗೆ ಟಾಪ್ ಒನ್ ಟಾಪ್ ಬರೋವ ದೇವ್ರ ಮೆಚ್ಚ ರೀತಿ ಬೋನ ಹಾಸ್ಬಿಡ್ಲಿ ಸಾಕು ಅವರು. ನಾನೇಂದೇನೆ ಅವರು ದೇವ್ರ ಮೆಚ್ಚ ರೀತಿ. ಹೌದಾ, ಪಿ ಹೋರಿ ಒಳಗೆ ಎಲ್ಲೆಲ್ಲಿ ಪಿ ಹರಿಸ್ಕೊಂಡಾಗಿರೋಂಥ ಹೋರಿ ಅಂದ್ರೆ ಬಿಸ್ತಳ್ಳಿ ಗೌಡ್ರ ಹುಲಿ ಅಂದ್ರೆ ಬೇರೆ ಯಾವುದೂ ಅಲ್ಲ. ಮತ್ತು ಸುಳ್ಳಲ್ರಿ, ಪಿ ಹೋರಿ ಒಳಗೆ ಇಷ್ಟು ಪಿ ಹೋರಿ ಅದಾವು. ಯಾವ ಈಗ ನಾನು ಮಾಡಕತ್ತಿ 4 ವರ್ಷ ಆಯ್ತು. ಈ 4 ವರ್ಷದಿಂದ ಪಿ ಹೋರಿ ಎಲ್ಲಿ ಹೋದ್ರು 4 ರೌಂಡರ ಬಿಡಿಸ್ಲಿ, 5 ರೌಂಡರ ಬಿಡಿಸ್ಲಿ, ಎಷ್ಟು ರೌಂಡ್ ಬಿಟ್ಟರು ನಮ್ಮ ಹೋರಿ ಪಕ್ಕ ಹಬ್ಬ ಮಾಡ್ತಿದ್ದಿಂದ ನಮ್ಮ 100ಕ್ಕೆ 100 ಧೈರ್ಯ ಐತಿ. ಈಗ ನನಗೆ ಹೋರಿ ಹಬ್ಬ ಗೊತ್ತಿಲ್ಲ, ನನಗೆ ಹೋರಿ ಹಬ್ಬ ಗೊತ್ತಿಲ್ಲ. ಶಿಕಾರಿಪುರದ ಆ ಕಡೆಗೆ ಬಂದಿದ್ದೀನಿ, ನೀವು ಹಾಕಿದ್ದೀರಾ ಹೋರಿ ಹಬ್ಬನ, ಹೋರಿನ ಹಾಕಿದ್ದೀರಾ. ನಾನು ನಿಮ್ಮ ಹೋರಿ ನೋಡಬೇಕು ಅನ್ನೋದಾದರೆ, ಅಥವಾ ನನ್ನ ಜೊತೆ ಬಂದಿರೋರು ಇನ್ನೂ ಕೆಲವೊಬ್ಬರು ನಿಮ್ಮ ಹೋರಿನ ಪರ್ಟಿಕ್ಯುಲರಾಗಿ ನೋಡಬೇಕು ಅಂತ ಅಂದರೆ ಯಾಕೆ ನೋಡಬೇಕು ಅಂತ? ಯಾಕೆ ನೋಡ್ಬೇಕು ಅಂದ್ರೆ ಖುಷಿಗೆ. ಯಾವ ಹೋರಿ ಯಾವ ರೀತಿ ಚೆನ್ನಾಗಿ ಹಬ್ಬ ಮಾಡ್ತೈತಿ, ಯಾವ್ದು ಖುಷಿ ಕೊಡ್ತೈತಿ ಹೋರಿ ಅನ್ನೋದು ನೋಡಿ ನೋಡಕ್ಕೆ ಬರ್ಬೇಕು. ಅದೇ ಇದು ಯಾವ ಥರ ಖುಷಿ ಕೊಡ್ಬೋದು ನನಗೆ, ಅದನ್ನು ಹೇಳಿ ನನಗೆ ಅಂತ. ನಿಮಗ್ರೆ ಯಾವ ಥರ ಖುಷಿ ಕೊಡ್ತೈತಿ ಅನ್ನೋದಕ್ಕೆ
ಇದು ಬಿಡೋದು ಆಯ್ತು ಹೋರಿ ಹೊರಗೆ ಹೋಗಿ ಹಿಡ್ಕೊಳೋದು ಆಯ್ತು ಹೌದ್ರೆ ಇಲ್ಲಿ ಬಿಟ್ಟರ ಜಾಗದೊಳಗೆ ಇದ್ರ ಹಬ್ಬದ್ದು ಬೇಕಾದ್ರೆ ನಿಮ್ಗೊಂದು ವಿಡಿಯೋ ತೋರಿಸ್ತೇನೆ ರೀ ಯಾವ ರೀತಿ ಒಳಗೆ ಇನ್ನೂ ಒಂದನೇದು ಗೇಟ್ ಇನ್ನೂ ಹಿಂದಿರ್ತೈತಿ ಅದ್ರ ಹಿಂದಿನ ಗೇಟಿಂದ ನಮ್ಮ ಹೋರಿ ಬರ್ತೈತಿ ಕೈ ಬಿಡೋದ್ರಿಂದ ಸ್ಯಾಂಟ್ರ್ ಹಂಗೆ ಸುಮ್ಮನೆ ಯಾರು ಏನು ಇದು ಮಾಡೋದು ಬೇಡ ಆ ರೀತಿ ಒಳಗೆ ಹಬ್ದಾಕ್ನಾಗ ಹೋರಿ ಬರ್ತೈತಿ ಎದೆ ಸೆಡ್ಸಿಂದ ಬರ್ತದೆ ಇದು ಹಿಂಗೈತ್ರಿ ಇದು ಇನ್ನೂ ಎತ್ತತ್ರಿ ಚೆಂಡಿದು ಹೋರಿ ಹಂಗೆ ಹಿಂಗೆ ಬರ್ತೈತಿ ಹಿಂಗೆ ನಮ್ದು ಇನ್ನೊಂದು ಪ್ರಶ್ನೆ ಇತ್ತು ಅದ್ರ ಬಟ್ ನೀವು ಉತ್ತರ ಕೊಟ್ರಿ ಈಗ ನಮ್ಮ ಹೋರಿ ಪಿಪಿದು ಎಲ್ಲಿ ಇದುವರೆಗೂ ಇದಾಗಿಲ್ಲ ಅಂತ ಯಾಕೆಂದ್ರೆ ಅದೊಂದು ಪ್ರಶ್ನೆ ಇತ್ತು ನಮ್ದು ಅದಕ್ಕೆ ಉತ್ತರ ಸಿಕ್ಕಾಯ್ತು. ಹೋರಿಗೆ ನಿಮ್ಮಿಂದ ಲಾಸ್ಟ್ ಬೇರೆ ಆಮೇಲೆ ಬೇರೆಯವ್ರನ್ನ ತಗೊಂತೀನಿ ಯಾರಾದ್ರೂ ಮಾತಾಡೋರಿದ್ರೆ ಹೋರಿ ಸಿಕ್ಕಿದೆ ನಿಮಗೆ ಬಿಸ್ಲಹಳ್ಳಿ ಗೌಡ್ರ ಹುಲಿ ಅಂತ ಎಷ್ಟೋ ಜನ ಇಂಥ ಹೋರಿನ ಹುಡುಕ್ತಿದ್ದಾರೆ. ಹೌದ್ರಿ ಸಿಗ್ತಾ ಇಲ್ಲ ದುಡ್ಡಿದೆ ಸಿಗ್ತಾ ಇಲ್ಲ ಸೊ ನಿಮಗೆ ಸಿಕ್ಕಿದೆ. ನನಗೆ ಈ ಹೋರಿ ಫಸ್ಟಿಗೆ ಕೊಡಂಬಿ ಯಾವ್ದು ಯಾರ್ಯಾರು ಬಂದು ಹುಡ್ರನ್ನ ಕೇಳಿದ್ರಂತ ಹೋರಿ ಕೊಡ್ತೀರಾ ಇದನ್ನ ಹೋರಿನ ಅಂತಂದು ಕೊಡ್ತೇವೆ ಅಂತ ಹೇಳ್ಯಾರ ಇವ್ರು ಹುಡ್ರು. ಎಷ್ಟು ಹೇಳ್ಯಾರ ರೇಟ? 70 ಲಕ್ಷ ಹೇಳ್ಯಾರಿ ಹೋರಿ 20 ಲಕ್ಷ. ಅವರು 20 ಲಕ್ಷ ಕೊಡ್ತೇವೆ ಹೋರಿ ಕೊಡ್ತೀರ ಅಂತ ಕೇಳ್ಯಾರ. ಆಮೇಲೆ ಇವನು ಹುಬ್ಳಿ ಪ್ರತಾಪ ಅದಾರಲ್ರಿ ಹುಬ್ಳಿ ಪ್ರತಾಪಣ್ಣ ಅವನು ಹೋದ ಸಲ ಹೋರಿ ಬೇಕು ಹೋರಿ ವ್ಯಾಪಾರ ಮಾಡ್ತಾನೆ ಮತ್ತು ಏನು ಹೇಳ್ತೀರಿ ಹೇಳ್ರಿ ರೇಟ ಅಂತ ಅಂದರು. ನಾವು ಒಂದು 22 ಲಕ್ಷ ಹೇಳಿದ್ವಿ. ನಾನು 18 ಲಕ್ಷಕ್ಕೆ ನಾನು ಹೋರಿ ಮುಗಿಸ್ತಾನೆ ಅಂತ ಅಂದ. 18ಕ್ಕಾದ್ರೆ ನಾವು ಮುಗಿಸೋದೇ ಬೇಡ ಹೋರಿನ ಇರಲಿ ಅಂತ ಅಂದ್ವಿ. ನಾವು ಹೋರಿ ಇರಲಿ ಅಂದ್ವಿ. ಈಗ 22ಕ್ಕಾದ್ರೂ ಕೊಡ್ತೀರ ಹಂಗ? ಯಾರು ಈಗ ನಮ್ಗೆ ಈಗ ಕೇಳ್ತಿದ್ವಿ ಯಾಕೆಂದ್ರೆ ವಿಡಿಯೋ ನೋಡೋರಿಗೆ ಶುರು ಆಗುತ್ತೆ. ಅಲ್ಲಲ್ಲ ಈಗ ನಮ್ಮ ರೇಟ್ ಬಂದ್ರೆ ನಾನು ಹೋರಿ ಬಿಡ್ತಾನೆ ರೀ ಬಿಡಲ್ಲ ಅಂತ ಕೊಡ್ತಾನೆ ಹೋರಿ ಕೊಡ್ತೀರಾ ಒಟ್ಟು ಈ ಕಡೆ ಎಲ್ಲ ಈಗ ಈಗ ಹೋರಿಗೆ ಏನಾದ್ರು ಒಂದು ಹೇಳ್ಬೇಕಲ್ಲ ನೀವು ಇಷ್ಟೊತ್ತಂಗ ಕ್ಯಾಮ್ರಾಗ ಹೇಳಿದ್ರಿ ನನಗೆ ಹೇಳಿದ್ರಿ ನಿಮಗೆ ಸಿಕ್ಕಿದೆ ಒಂದು ಎತ್ತು ಈಗ ಹೇಳಿದ್ರಿ ನೀವು 50,000ದಿಂದ 22-23 ಲಕ್ಷ ಅಂದರೆ ಸುಮ್ಮನೆ ಅಲ್ಲ ಸುಮ್ಮನೆ ಯಾರಿಗೂ ಬರಲ್ಲ. ಸೊ ಹಂಗೆ ಮಾಡಿಕೊಟ್ಟಿದೆ ಅಥವಾ ದುಡ್ಡಿಂದು ಅಂತ ಕೇಳ್ತಾ ಇಲ್ಲ ನಾನು. ಇಲ್ರಿ ಈಗ ಒಂದು ಹೇಳ್ತಕ್ಕೆ ಕೇಳ್ರಿ ಈ ಹೋರಿ ನನಗೆ ಸಾಯ ಮಟ್ಟ ಮನೆ ಬಿಟ್ಟು ಹೊಡ್ಸ ಇಲ್ಲ ಆದ್ರೆ ಮಕ್ಕಳು ವಯಸ್ಸಿಗೆ ಬಂದಾರ ಮನೆ ಕಟ್ಬೇಕು ಅಂತ ಕೊಡ್ಬೇಕು ಅಂತ ಅದದ್ದು ಅದು ಬಿಟ್ರೆ ಎಂದು ಕೊಟ್ಟೇ ತೀರ್ಬೇಕು ಅನ್ನೋ ಲೆಕ್ಕಾಚಾರದಾಗಿಲ್ಲ. ಅದು ಮನಸ್ಸು ಬರ್ತತ ಇಲ್ಲ ಒಟ್ಟು ಗೊತ್ತಿಲ್ಲ. ನನ್ನ ರೇಟ್ ಬಂದ್ರೆ ನಾನು ಬಿಡ್ತಾನೆ ಕೊಟ್ಟೆ ಅಂದ್ರೆ ಅವನ ಹೆಸರಿನ ಮೇಲೆ ಅವ್ನು ನೆರಳು ಮಾಡ್ಬೇಕು ಮನೆ ಫೌಂಡೇಶನ್ ಹಾಕಿ. ಓಕೆ ನಾನು ಲಾಸ್ಟ್ ಪ್ರಶ್ನೆ ಕೇಳಕ್ಕೆ ಬಂದೆ ನಿಮ್ಮ ಹತ್ರ. ಹೋರಿಗೆ ಏನಾದರೂ ಒಂದು ಮಾತು ಹೇಳೋದಿದೆಯಾ ನೀವು? ಹೋರಿಗೆ ನನಗಲ್ಲ ಕ್ಯಾಮ್ರಾಗಲ್ಲ ಹೋರಿಗೆ ನೀವಿಬ್ಬರೇ ಇರ್ತೀರಾ ಅಂತ ಒಂದು ಸಿನಾರಿಯೋ. ಈಗ ಒಂದು ಇದು ತೊಗೊಳ್ಳಿ, ನೀವಿಬ್ಬರೇ ಒಂದು ಹಿಡ್ಕೊಂಡು ಹೋಗಿದ್ದೀರಾ ಮೈ ತೊಳೆಯೋಕೋ ಮೇಯ್ಸೋಕೋ ಹಿಡ್ಕೊಂಡು ಹೋಗಿದ್ದೀರಾ, ಏನೋ ಅದಕ್ಕೇನೋ ಒಂದು ಹೇಳ್ಬೇಕು ನೀವೀಗ. ಹೇಳಿ ನೋಡೋಣ ಏನು ಹೇಳ್ತೀರಾ ಆ ಹೋರಿಗೆ? ನಮ್ಗೆ ಯಾರಿಗೂ ಬೇಡ, ಆ ಹೋರಿಗೆ ಹೇಳಿ ನೋಡೋಣ. ಅದು ಕಾಯ್ತಿದೆ ನೋಡಿ ಏನೋ ಹೇಳ್ತವ್ರೆ ಅಂತ. ಅದು ಹೇಳಕ್ಕೆ ಹೋದ್ರೆ ನನಗೆ ದುಃಖ ತಡ್ಕೊಳಕ್ಕಾಗಲ್ಲ ರೀ. ಹೌದಾ? ಆ ಲೆವೆಲ್ಲಿನ ನೋಡ್ರಿ ನನಗೆ ಅಷ್ಟೇ ಪ್ರೀತಿ ಮಾಡೈತ್ರಿ. ಇಷ್ಟು ಜನ ಅದಾರ್ರಿ ಈ ಹೋರಿ ಕೈ ಬಿಡ್ತಾನೆ ಇನ್ನು ದಂಡೆ ಹಗ್ಗ ಕಾಯ್ಸಿ. ಹೌದಾ? ಇವ್ರು ಯಾರ ಕೈಯಿಂದನೂ ಹಿಡ್ಕೊಳಕ್ಕಾಗಲ್ಲ. ಈಗ ನನ್ನ ಮಕ್ಕಳದಾರ ಅಂದರು ಸಹಿತ ಆಗಲ್ರಿ. ದನಗಳ್ಳಿಯಾಗ ಹುಲ್ಲಿನ ಕುಪ್ಪದ ಹಬ್ಬದಾಗ ಹೋರಿ ಬಿಟ್ರೆ ಕೊಡಂಬ್ಯಾಗ ಕೊಡಂಬೆ ಅಲ್ಲ ಹೊರಗೆ ಹೋಗಿ ತೋಟದಾಗ ಹೋಗಿತ್ತಲ್ಲೇ ಹುಲ್ಲಿನ ಕುಪ್ಪದ ಹಬ್ಬದಾಗ ಚೆಟ್ಟು ಮುಡ್ದಾಗ ಹೊರಗೆ ಹೋತ್ ಹೋರಿ ನನ್ನ ಮಕ್ಕಳು 3 ಜನ ಮಕ್ಕಳು ಆಮೇಲೆ ಜನ ಸಹಿತ ಬಂದ್ರೆ ಹೋರಿ ಅಲ್ಲೇ ನಿಂತ್ಕೊಂಡು ಒಟ್ಟರ್ನ ಹಂಗೆ ಬೆನ್ನ ಹೋಗೋದು ಹಾಯಕ್ಕೆ. ಅವ್ರನ್ನ ಒಟ್ಟರ್ನು ಆ ಬೆನ್ನ ತಾಯಕ್ಕೆ ಹೋದ್ ನೋಡಿದ್ರೆ ಇವರೆಲ್ಲ ಮರ ಹತ್ಕೊಂಡ್ರು. ನನಗೆ ಫೋನ್ ಮಾಡಿ ನನ್ನ ಅಲ್ಲಿ ಕರೆಸಿ ಆಮೇಲೆ ಹೋಗಿ ಅದನ್ನ ಹಿಡ್ಕಂಡು ನಾನು ಹೋರಿನ ನಾನು ಹೋಗಿ ಹಿಡ್ಕೊಂಡಾಗ ಅವಾಗ ಏನೂ ಮಾಡಲಿಲ್ಲ. ಅವಾಗ ನನ್ನ ಜೀವ ಕೊಟ್ಟಾನಂತ ನಾನು ತಿಳ್ಕೊಂಡ್ರಿ ನನ್ನ ಹೋರಿದು. ಬೇರೆ ಯಾರಾದರೂ ಮಾತಾಡ್ತೀರಾ? ಥ್ಯಾಂಕ್ ಯು ಸರ್.